ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಬಂಧುಗಳೇ, ಈ ಜಗತ್ತಿನಲ್ಲಿ ಅಸಂಖ್ಯಾತ ಜೀವರಾಶಿಗಳು ತಮ್ಮ ಬದುಕನ್ನು ನಡೆಸ್ತಾ ಇವೆ. 84 ಲಕ್ಷ ಯೋನಿಗಳಲ್ಲಿ ಜನಿಸಿದಂತಹ ಜೀವಿಗಳು ತಮ್ಮ ಬದುಕಿನ ಪ್ರಯಾಣವನ್ನು ಮುನ್ನಡೆಸ್ತಾ ಇವೆ. ಅಂತಹ ಪ್ರಯಾಣದ ನಡುವೆ, ಅಸಂಖ್ಯಾತ ಜೀವರಾಶಿಗಳ ನಡುವೆ ಮನುಷ್ಯ ಕೂಡ ತನ್ನ ಬದುಕನ್ನು ನಡೆಸ್ತಾ ಇದ್ದಾನೆ. ನಾವು ಹುಟ್ಟಿದ್ದೇವೆ, ಹುಟ್ಟಿದಂತಹ ನಮಗೆ ಮರಣದವರೆಗಿನ ಬದುಕಿನ ಅವಕಾಶ ಇದೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನಾವು ತಿಂದು ಉಂಡು ಒಂದಿಷ್ಟು ಬದುಕಿ ಹೊರಟು ಹೋಗ್ಬಿಡ್ತೇವೆ ಅನ್ನೋ ಯೋಚನೆಯನ್ನು ಯಾರು ಮಾಡ್ತಾ ಇದ್ರೆ, ಅಥವಾ ಹುಟ್ಟಿದ ನಂತರ ಬರೇ ಹೊಟ್ಟೆ ತುಂಬಿಸ್ಕೊಂಡು ಅದಕ್ಕೋಸ್ಕರ ಒಂದು ಉದ್ಯೋಗ ಮಾಡಿಕೊಂಡು ಬದುಕಿ ನಾಳೆ ಮರಣದೊಂದಿಗೆ ನಮ್ಮ ಬದುಕು ಮುಗಿದು ಹೋಗ್ತದೆ ಅಂತ ಯೋಚನೆ ಮಾಡ್ತಕ್ಕಂಥವ್ರು ಯಾರೂ ನನ್ನ ಮಾತುಗಳನ್ನು ಕೇಳಬೇಕಾಗಿಲ್ಲ. ಆದರೆ ಪುರಂದರದಾಸರು ಹೇಳಿದರು, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ. ಜೈನ ಸಿದ್ಧಾಂತ ಇದನ್ನು ಬಹಳ ಹಿಂದೆಯೇ ಸಾರಿದೆ. ಇಡೀ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾದಂತಹ ಜೀವಿ ಯಾವುದು ಅಂತ ಕೇಳಿದ್ರೆ ಮನುಷ್ಯ ಅಂತ ಹೇಳ್ತಾರೆ. ಆ ಶ್ರೇಷ್ಠತೆಯನ್ನು ಪಡೆದಿರ್ತಕ್ಕಂಥ ಮನುಷ್ಯ ಕೂಡ ನಾಯಿ, ಬೆಕ್ಕು, ಇತರ ಸಾಮಾನ್ಯ ಜೀವಿಗಳು ಬದುಕಿದ ಹಾಗೆ ಬರೇ ಹೊಟ್ಟೆ ತುಂಬಿಸಿಕೊಂಡು ಬದುಕಿ ಹೋಗಿಬಿಟ್ರೆ ಹಾಗಾದರೆ ಆ ಶ್ರೇಷ್ಠತೆ ಎಲ್ಲಿಂದ ಬಂತು, ಶ್ರೇಷ್ಠತೆ ಎಲ್ಲಿಂದ ಉಳಿಯುತ್ತದೆ ಎನ್ನುವುದು ಪ್ರಶ್ನೆ ಆಗ್ತದೆ. ಆದ್ದರಿಂದ ನಾವು ಅಮೂಲ್ಯವಾಗಿರತಕ್ಕಂತಹ ಅತ್ಯಂತ ದುರ್ಲಭವಾದಂತಹ ಮನುಷ್ಯ ಭವವನ್ನು ಪಡೆದುಕೊಂಡು ಬಂದಿದ್ದೇವೆ ಎನ್ನುವ ಎಚ್ಚರ ನಮಗಿದ್ರೆ, ಆ ಮನುಷ್ಯ ಭವದ ಶ್ರೇಷ್ಠತೆಯನ್ನು ಉಳಿಸಿಕೊಂಡು ಅದನ್ನು ಸಾರ್ಥಕಪಡಿಸಿಕೊಳ್ಬೇಕು ಎನ್ನುವ ಭಾವನೆ ನಮ್ಮಲ್ಲಿದ್ದರೆ ದಯವಿಟ್ಟು ನನ್ನ ಮಾತುಗಳನ್ನು ಮುಂದಕ್ಕೆ ಕೇಳಬೇಕು ಅಂತ ವಿನಂತಿಸ್ತೇನೆ. ಈ ಹೊತ್ತು ಇಡೀ ಜಗತ್ತಿನಾದ್ಯಂತ ಜೈನ ಸಿದ್ಧಾಂತದ ಹಿನ್ನೆಲೆಯಲ್ಲಿ ದಶಲಕ್ಷಣ ಪರ್ಯೂಷಣ ಪರ್ವ ಎನ್ನುವಂತಹ ಒಂದು ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಈ ಹಬ್ಬವನ್ನು ಆಚರಿಸುವಾಗ ಎಲ್ಲ ಜನಾಂಗದವರು, ಎಲ್ಲ ಧರ್ಮೀಯರು ಆಚರಿಸಿದ ಹಾಗೆ ಜೈನರು ಈ ದಶಲಕ್ಷಣ ಪರ್ಯೂಷಣ ಪರ್ವವನ್ನು ಆಚರಣೆ ಮಾಡುವುದಿಲ್ಲ. ದಶಲಕ್ಷಣ ಅಂತಲ್ಲ, ಜೈನರ ಯಾವ ಹಬ್ಬಗಳು ಕೂಡ ಒಂದಿಷ್ಟು ಭಿನ್ನವಾದಂತಹ ಆಲೋಚನೆಗಳನ್ನು ಈ ಜಗತ್ತಿನಲ್ಲಿ ಸಾರ್ತವೆ. ಯಾಕೆ ಅಂತ ಕೇಳಿದ್ರೆ, ಜೈನ ಸಿದ್ಧಾಂತ ಜೀವನವನ್ನು, ಬದುಕನ್ನು ನೋಡುವ ರೀತಿಯೇ ಬೇರೆ. ಜೈನ ಸಿದ್ಧಾಂತ ಏನು ಹೇಳುತ್ತದೆ ಅಂತ ಕೇಳಿದ್ರೆ, ಈ ಮನುಷ್ಯ ಜನ್ಮದ ಸಾರ್ಥಕತೆ ಇರುವುದು ಎಲ್ಲಿ ಅಂತ ಕೇಳಿದ್ರೆ, ನಮ್ಮ ಈ ಶರೀರದ ಒಳಗಡೆ ಇರತಕ್ಕಂತಹ ಆತ್ಮ ಏನಿದೆ, ಆ ಆತ್ಮನಿಗೆ ಅಂಟಿಕೊಂಡಿರತಕ್ಕಂತಹ ಕರ್ಮಗಳನ್ನು ನಾಶ ಮಾಡಿ ಮತ್ತೊಮ್ಮೆ ಹುಟ್ಟದೇ ಇರುವ ಅಥವಾ ಜನನ ಮರಣಗಳಿಲ್ಲದೆ ಇರತಕ್ಕಂತಹ ಮೋಕ್ಷವನ್ನು ಪಡೆಯುವುದೇ ಜೀವನದ ಉದ್ದೇಶ ಆಗಬೇಕು ಎನ್ನುವುದನ್ನು ಸಾರ್ತದೆ. ಈ ಮೋಕ್ಷ ಸಾಧನೆಗೆ ಅಡ್ಡಿಯಾಗಿರತಕ್ಕಂತಹದ್ದು ಕರ್ಮಗಳು. ಅದು ಪಾಪ ಇರಬಹುದು, ಪುಣ್ಯ ಇರಬಹುದು. ಹಾಗಾಗಿ ಆ ಕರ್ಮಗಳು ಬಂಧಿಸದ ಹಾಗೆ ಅಥವಾ ಬಂಧಿಸಲ್ಪಟ್ಟಂತಹ ಆ ಕರ್ಮಗಳ ಆವರಣ ನಾಶವಾಗುವ ಹಾಗೆ ನಾವು ಜೀವನದಲ್ಲಿ ಮಾಡತಕ್ಕಂಥದ್ದೇ ನಿಜವಾದ ಪುರುಷಾರ್ಥ ಅಂತ. ಹಾಗಾಗಿ ಆ ಪ್ರಯತ್ನವನ್ನು, ಆ ಪುರುಷಾರ್ಥವನ್ನು ಸಾಧನೆ ಮಾಡಬೇಕು. ನಾನು ಕೂಡ ನನ್ನ ಜೀವನದಲ್ಲಿ ಆತ್ಮನನ್ನು ಶುದ್ಧೀಕರಿಸಿಕೊಂಡು ಕರ್ಮದಿಂದ ಬಿಡುಗಡೆಗೊಳಿಸಿಕೊಂಡು ಪರಮಾತ್ಮನಾಗ್ತಕ್ಕಂತಹ ಮೋಕ್ಷ ಪದವಿಯನ್ನು ಆ ಆತ್ಮನಿಗೆ ದೊರಕಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ, ಆ ಮೂಲಕ ಜೀವನದ ಸಾರ್ಥಕತೆಯನ್ನು ಪಡಿತೇನೆ ಅಂತ ಯೋಚನೆ ಮಾಡುವವರಿಗೆ ಜೈನ ಧರ್ಮದ ಈ ಶ್ರೇಷ್ಠ ಹಬ್ಬವಾಗಿರತಕ್ಕಂತಹ ದಶಲಕ್ಷಣ ಪರ್ಯೂಷಣ ಪರ್ವ ಒಂದು ಅದ್ಭುತವಾದಂತಹ ಚಿಂತನೆಯ ಆಗರ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಹಬ್ಬ ಅಂದರೆ ಆಗಲೇ ಹೇಳಿದ ಹಾಗೆ ಬೇರೆಯವರ ಹಾಗೆ ತಿಂಡಿ, ತೀರ್ಥ, ಸಂಭ್ರಮ, ಬಟ್ಟೆ, ಬರೆ ಇದರ ಪ್ರಶ್ನೆ ಇಲ್ಲ. ಇದು ಆಲೋಚನೆಗೆ ಪ್ರೇರಣೆ ಮಾಡತಕ್ಕಂಥ ಹಬ್ಬ ಮತ್ತು ಆಲೋಚನೆಗೆ ಕೊಟ್ಟಿರ್ತಕ್ಕಂಥ ಪ್ರೇರಣೆಯಿಂದ ಜೀವನದಲ್ಲಿ ನಮ್ಮ ನಡೆನುಡಿಗಳನ್ನು ತಿದ್ದಿಕೊಂಡು ಅಲ್ಲೊಂದು ಒಳ್ಳೆಯ ಸಾಧನೆಯನ್ನು ಮಾಡುವುದಕ್ಕೆ, ಸಾಧಕರ ಹಾದಿಯಲ್ಲಿ ಮುನ್ನಡೆಯುವುದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಹಬ್ಬ ಅದು ದಶಲಕ್ಷಣ ಪರ್ಯೂಷಣ ಪರ್ವ.
ಹಾಗಾದ್ರೆ ಏನು? ಆ ಶೀರ್ಷಿಕೆ ಕೇಳುವಾಗಲೇ ಕೆಲವು ಸಲ ನಮಗೆ ವಿಚಿತ್ರ ಅಂತ ಅನ್ನಿಸ್ತದೆ. ದಶಲಕ್ಷಣ, ಧರ್ಮದ ದಶಲಕ್ಷಣ ಅಂತ ಹೇಳ್ತಾರೆ. ಧರ್ಮ ಅಂದ್ರೇನು, ದಶಲಕ್ಷಣ ಅಂದ್ರೇನು? ಜೈನ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಇದಕ್ಕೆ ಬೇರೆ ಅರ್ಥ ಇದೆ. ಇದನ್ನು ನಾನು ಹೀಗೆ ಹೇಳಬಹುದು. ನಾನಾಗಲೇ ಹೇಳಿದ ಹಾಗೆ ಜೀವನದ ಉದ್ದೇಶ ಮೋಕ್ಷವನ್ನು ಸಂಪಾದಿಸುವುದು ಅಂತ ಇದ್ದಾಗ, ಆ ಮೋಕ್ಷವನ್ನು ಸಂಪಾದಿಸುವುದಕ್ಕೆ ನಾನು ಪ್ರಯತ್ನಿಸ್ತೇನೆ ಅಥವಾ ಆ ಮೋಕ್ಷವನ್ನು ಸಂಪಾದಿಸುವ ಮಾರ್ಗದಲ್ಲಿ ನಾನು ನಡೀತೇನೆ ಅಂತ ಯೋಚನೆ ಮಾಡುವವರಿಗೆ ಆ ಮಾರ್ಗದ ಸರಿಯಾದ ಪರಿಕಲ್ಪನೆ ಇರಬೇಕಾಗ್ತದೆ. ಈಗ ನಾನು ಬೆಂಗಳೂರಿಗೆ ಹೋಗಬೇಕು ಅಂತಿದ್ರೆ ನನಗೆ ಬೆಂಗಳೂರಿಗೆ ಹೋಗುವ ಮಾರ್ಗವೂ ಗೊತ್ತಿರಬೇಕು ಮತ್ತು ಬೆಂಗಳೂರು ಎಲ್ಲಿದೆ, ಹೇಗಿದೆ ಎನ್ನುವುದು ಗೊತ್ತಿರಬೇಕಾಗ್ತದೆ. ಆಗ ನಾನು ಬೆಂಗಳೂರನ್ನು ಉದ್ದೇಶವಾಗಿ ಇಟ್ಟುಕೊಂಡು ನನ್ನ ಮಾರ್ಗದಲ್ಲಿ ಸಾಗುವುದಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಜೈನ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಮೋಕ್ಷ ನಮ್ಮ ಗುರಿ, ಆ ಮೋಕ್ಷವನ್ನು ಸಂಪಾದಿಸುವುದರ ಕಡೆಗೆ ಸಾಗುವುದು ನಮ್ಮ ದಾರಿ. ಹೀಗಂದಾಗ ಆ ದಾರಿ ಮತ್ತು ಗುರಿಗಳ ಬಗ್ಗೆ ಒಂದು ಸ್ಪಷ್ಟವಾದಂತಹ ಪರಿಕಲ್ಪನೆ ಏನು ಅಂತ ಕೇಳಿದ್ರೆ ಅದಕ್ಕೆ ದಶಲಕ್ಷಣ ಪರ್ಯೂಷಣ ಪರ್ವ ಉತ್ತರವನ್ನು ಕೊಡುತ್ತದೆ. ಅದು ಹೇಳುತ್ತದೆ ಏನು ಅಂತ ಕೇಳಿದ್ರೆ, ಆ ಮೋಕ್ಷವನ್ನು ಸಂಪಾದಿಸಿಕೊಂಡಿರತಕ್ಕಂತಹ ಆತ್ಮ 10 ಅತ್ಯಂತ ಸುಂದರವಾದಂತಹ ಗುಣಗಳನ್ನ, ಲಕ್ಷಣಗಳನ್ನ ಹೊಂದಿರುತ್ತದೆ. ಅದಕ್ಕೆ ಜೈನರಲ್ಲಿ ನಾವು ಬಸದಿಗೆ ಹೋದಾಗ ಒಂದು ಪ್ರಾರ್ಥನೆ ಮಾಡುವುದಿದೆ. ದೇವರ ಹತ್ರ ಅದು ಕೊಡು ಇದು ಕೊಡು ಅಂತ ಕೇಳುವುದಿಲ್ಲ, ಯಾಕಂದ್ರೆ ಅವರ ಹತ್ರ ಬಹಿರಂಗವಾಗಿ ಏನೂ ಇಲ್ಲ. ಅಂತಹ ವೀತರಾಗ ಭಗವಂತನಲ್ಲಿ ನಾವು ಬೇಡುವುದೇನು ಅಂತ ಕೇಳಿದ್ರೆ, ಮೋಕ್ಷ ಮಾರ್ಗಸ್ಯ ನೇತಾರಂ ಬೇತಾರಂ ಕರ್ಮಬೋಭೃತಾಂ ಜ್ಞಾತಾರಾಂ ವಿಶ್ವತತ್ವಾನಾಂ ಒಂದೇ ತದ್ಗುಣ ಲಬ್ಧೆ. ಅಪ್ಪ, ನಿನ್ನ ಗುಣಗಳು ನನ್ನಲ್ಲೂ ಬರಲಿ ಅಂತ. ಹೌದು, ನಿನ್ನ ಗುಣಗಳು ನನ್ನಲ್ಲಿ ಬರಲಿ ಅಂತ ಕೇಳುವ ನಮಗೆ ಅವನಲ್ಲಿ ಯಾವ ಗುಣಗಳಿವೆ? ಆ ಮೋಕ್ಷವನ್ನು ಪಡೆದಿರ್ತಕ್ಕಂಥ ಆತ್ಮನಲ್ಲಿ ಯಾವ ಗುಣಗಳಿವೆ? ಪರಮಾತ್ಮನಲ್ಲಿ ಯಾವ ಗುಣಗಳಿವೆ? ವೀತರಾಗ ಭಗವಂತನಲ್ಲಿ ಯಾವ ಗುಣಗಳಿವೆ ಅಂತ ಪ್ರಶ್ನೆ ಕೇಳಿದ್ರೆ, ನಮ್ಮ ಆಚಾರ್ಯರು, ನಮ್ಮ ಹಿರಿಯರು, ನಮ್ಮ ತೀರ್ಥಂಕರರು ತಮ್ಮ ಧರ್ಮೋಪದೇಶದಲ್ಲಿ ಹೇಳಿದ್ದಾರೆ, ಅವನಲ್ಲಿ ಬಹಳ ಪ್ರಮುಖವಾಗಿ 10 ಲಕ್ಷಣಗಳಿರ್ತವೆ ಅಂತ. ಆದ್ದರಿಂದ ಅದು ಧರ್ಮ. ಯಾಕಂದ್ರೆ ಧರ್ಮ ಅಂದ್ರೆ ಸ್ವಭಾವ ಅಂತ ಹೇಳ್ತೇವೆ. ಆ ಪರಮಾತ್ಮನ ಸ್ವಭಾವ ಅಥವಾ ಪರಮಾತ್ಮನಲ್ಲಿ 10 ಗುಣಗಳಿರ್ತವೆ ಅಂತ. ನಾವು ಆ ಪರಮಾತ್ಮ ಸ್ಥಿತಿಯನ್ನು ತಲುಪಬೇಕು ಅಂತಾದರೆ ನಮ್ಮಲ್ಲೂ ಆ 10 ಗುಣಗಳು ಬರಬೇಕಾಗ್ತದೆ. ಬರುವ ಹಾಗೆ ನಾವು ಪ್ರಯತ್ನಿಸಬೇಕಾಗ್ತದೆ. ಹಾಗಾಗಿ ಈ ದಶಲಕ್ಷಣ ಪರ್ಯೂಷಣ ಪರ್ವ 10 ದಿವಸ ನಾವು ಯಾವ ಗುರಿಯನ್ನು ಸಾಧಿಸಬೇಕೋ ಆ ಗುರಿಯ 10 ಲಕ್ಷಣಗಳನ್ನು, ಅಂದ್ರೆ ನಮ್ಮ ಆತ್ಮನ ಶುದ್ಧಾತ್ಮನಲ್ಲಿರಬೇಕಾದಂತಹ 10 ಲಕ್ಷಣಗಳನ್ನು ಈ 10 ದಿವಸಗಳಲ್ಲಿ ವಿವರಿಸ್ತದೆ. ನಾವು ಅನಿವಾರ್ಯವಾಗಿ ಇವತ್ತು ಒಂದೇ ದಿವಸ ಆ 10 ಗುಣಗಳನ್ನು, 10 ಲಕ್ಷಣಗಳನ್ನು ಯೋಚನೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವುದು 10 ಲಕ್ಷಣಗಳು? ಯಾಕೆ ಅಂದ್ರೆ ಆತ್ಮ ಮತ್ತು ಪರಮಾತ್ಮ. ಪರಮ ಅಂದ್ರೆ ಶ್ರೇಷ್ಠ ಅಂತ ಅರ್ಥ, ಪರಮಾತ್ಮ ಅಂದ್ರೆ ಶ್ರೇಷ್ಠನಾದ ಆತ್ಮ ಅಂತ ಅರ್ಥ. ನಾವು ಆತ್ಮರುಗಳು ಅಥವಾ ಆತ್ಮ ಅನ್ನತಕ್ಕಂಥದ್ದು ಎಲ್ಲ ಜೀವರಾಶಿಗಳಲ್ಲಿ ಇದೆ. ಅಸಂಖ್ಯಾತ ಜೀವರಾಶಿಗಳು ಆತ್ಮವನ್ನು ಹೊಂದಿದ್ದಾವೆ. ಆದರೆ ಆ ಜೀವರಾಶಿಗಳಲ್ಲಿ ಇರ್ತಕ್ಕಂಥ ಆತ್ಮ ಶ್ರೇಷ್ಠನಾಗಿ ಬಿಟ್ರೆ ಪರಮಾತ್ಮನಾಗ್ತಾನೆ. ಹಾಗಾದ್ರೆ ಆ ಪರಮಾತ್ಮನಾಗ್ತಕ್ಕಂತಹ ಆ ಆತ್ಮನಲ್ಲಿ ಯಾವ ಗುಣಗಳಿವೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ, ಅದನ್ನು ನಾವು ಪಡೆಯುವ ಹಾಗೆ ಆದರೆ ನಾವು ಜೀವನದಲ್ಲಿ ಗೆಲುವನ್ನು ಸಾಧಿಸಿದುವುದು ಅಂತಲೇ ಅರ್ಥ. ಅದಕ್ಕಾಗಿ ನಮ್ಮ ಆಚಾರ್ಯರು, ನಮ್ಮ ಹಿರಿಯರು, ನಮ್ಮ ಗ್ರಂಥಗಳು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾವೆ, ಅಪ್ಪ ನಿನ್ನಲ್ಲಿಯೂ ಕೂಡ ಈ 10 ಗುಣಗಳನ್ನು ನೀನು ತಂದುಕೊಂಡೆ ಅಂತಾದರೆ, 10 ಲಕ್ಷಣಗಳನ್ನು ತಂದುಕೊಂಡೆ ಅಂತಾದರೆ ನೀನೂ ಕೂಡ ಪರಮಾತ್ಮನಾಗ್ತೀಯ, ನೀನೂ ಕೂಡ ಮೋಕ್ಷವನ್ನು ಪಡೀತೀಯ, ನೀನೂ ಕೂಡ ಸಿದ್ಧಾತ್ಮನಾಗ್ತೀಯ, ನೀನೂ ಕೂಡ ಶುದ್ಧಾತ್ಮನಾಗ್ತೀಯ ಅಂತ ಹೇಳ್ತಾರೆ. ಇಷ್ಟು ಹೇಳುವಾಗ ನಿಮಗೆ ಕುತೂಹಲ ಬರ್ತದೆ. ಹಾಗಾದ್ರೆ ಆ 10 ಗುಣಗಳು ಯಾವುದು, 10 ಲಕ್ಷಣಗಳು ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ, ಉತ್ತಮ, ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಆಕಿಂಚನ್ಯ, ಬ್ರಹ್ಮಚರ್ಯ. ಶಬ್ದಗಳ ಬಗ್ಗೆ ಚಿಂತೆ ಮಾಡಬೇಡಿ, ಯಾಕಂದ್ರೆ ಶಬ್ದಗಳು ದೊಡ್ಡದಿರ್ತವೆ ಎಷ್ಟೋ ಸಲ, ಅದರ ಒಳಗಿರ್ತಕ್ಕಂಥ ವಿಚಾರಗಳು ಸರಳವಾಗಿರ್ತವೆ. ಹಾಗಾಗಿ ಈ 10 ಲಕ್ಷಣಗಳು ನಮಗೆ ಬೇಕು. ನಮ್ಮ ಜೀವನದ ಸಾರ್ಥಕತೆಗೆ ಈ 10 ಲಕ್ಷಣಗಳನ್ನು ನಾವು ನಮ್ಮಲ್ಲಿ ತುಂಬಿಸಿಕೊಳ್ಬೇಕು ಮತ್ತು ಅದನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಆ 10 ಲಕ್ಷಣಗಳು ಯಾವುದು? ಮೊದಲನೇದ್ದು ಹೇಳಿದೆ ನಾನು, ಉತ್ತಮ ಕ್ಷಮ. ಒಂದು ಗುಣ. ನೀವು ಸರಿಯಾಗಿ ಯೋಚನೆ ಮಾಡಿ, ಸರಳವಾಗಿ ಯೋಚನೆ ಮಾಡಿ. ಪರಮಾತ್ಮನಲ್ಲಿ ಕ್ಷಮಾ ಗುಣ ಇದೆ, ಕ್ರೋಧ ಇಲ್ಲ.
ಒಂದನೇ ಗುಣ, ನಾವು ನಮ್ಮ ಬದುಕಿನ ಸಾರ್ಥಕತೆಯನ್ನು ಪಡೆಯಬೇಕು ಅಂತಾದರೆ, ಆ ಶುದ್ಧಾತ್ಮನ ಸ್ಥಿತಿಯನ್ನು ತಲುಪಬೇಕು ಅಂತಾದರೆ, ಪರಮಾತ್ಮ ಅವಸ್ಥೆಯನ್ನು ಪಡೆಯಬೇಕು ಅಂತಾದರೆ ನಮ್ಮಲ್ಲಿ ಕ್ರೋಧ ಇರಬಾರ್ದು, ಸಿಟ್ಟಿರಬಾರ್ದು. ಬದಲಾಗಿ ಇರಬೇಕಾದಂಥ ಲಕ್ಷಣ ಏನು ಅಂತ ಕೇಳಿದ್ರೆ ಕ್ಷಮಾಗುಣ ಅಂತ ಹೇಳ್ತೇವೆ. ಉತ್ತಮ ಕ್ಷಮ ಒಂದನೇ ಗುಣ. ಬಹುಶಃ ನಾವು ನಮ್ಮ ನಿತ್ಯದ ಬದುಕಿನಲ್ಲಿ ಯೋಚನೆ ಮಾಡಿದರೆ, ಅಥವಾ ನಮ್ಮ ಸುತ್ತಮುತ್ತಲೇ ಇರತಕ್ಕಂತಹ ಜನರ ಬಗ್ಗೆ ಯೋಚನೆ ಮಾಡಿದರೆ, ಮನುಷ್ಯರ ಬಗ್ಗೆ ಬಹಳ ಮುಖ್ಯವಾಗಿ, ಕ್ರೋಧ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಯಾರು? ಸಹಜವಾಗಿ ಕ್ರೋಧ ಇರ್ತದೆ. ಕ್ರೋಧ ಇದ್ರೆ ಅವನು ಪರಮಾತ್ಮನಾಗೋದಿಲ್ಲ, ಮನುಷ್ಯನಾಗ್ತಾನೆ. ಆದರೆ ಅದನ್ನು ಬಿಡಬೇಕು, ನಾವು ಸಾಧನೆ ಮಾಡಬೇಕು, ಪುರುಷಾರ್ಥ ಮಾಡಬೇಕು ಅಂತಾದರೆ ಕ್ರೋಧವನ್ನು ಆದಷ್ಟು ದೂರ ಇಡುವುದಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ತಿಳಿದವರು ಹೇಳಿದ್ದಾರೆ, ಕ್ರೋಧ 4 ಕಾರಣಕ್ಕಾಗಿ ಬರ್ತದೆ ಅಂತೆ. ಮೋಹದಿಂದ ಕ್ರೋಧ ಬರ್ತದೆ, ಅಜ್ಞಾನದಿಂದ ಕ್ರೋಧ ಬರ್ತದೆ, ಅಹಂಕಾರದಿಂದ ಕ್ರೋಧ ಬರ್ತದೆ, ಲೋಭದಿಂದ ಕ್ರೋಧ ಬರ್ತದೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿಯೂ ಕೂಡ ನಮ್ಮಲ್ಲಿ ಸಿಟ್ಟು ಬರಬಾರದು ಅಂತ. ನಾವು ಎಷ್ಟೋ ಸಲ ಪ್ರಶಾಂತವಾದಂತಹ ಸನ್ನಿವೇಶದಲ್ಲಿದ್ದಾಗ, ಸಮಾಧಾನದಲ್ಲಿದ್ದಾಗ ಹೌದು ಅಂತ ಅಂದ್ಕೊಳ್ತೇವೆ. ಆದರೆ ಸಿಟ್ಟು ಬರುವಾಗ, ಕ್ರೋಧ ಬರುವಾಗ ಇದ್ಯಾವುದು ನೆನಪಾಗುವುದಿಲ್ಲ. ಆದರೆ ಒಮ್ಮೆ ಪರಮಾತ್ಮನನ್ನು ನೆನಪು ಮಾಡಿಕೊಳ್ಳಿ, ಭಗವಾನ್ ಬಾಹುಬಲಿಯನ್ನು ನೆನಪು ಮಾಡಿಕೊಳ್ಳಿ, ಅಥವಾ ಮಹಾವೀರರನ್ನು ನೆನಪು ಮಾಡಿಕೊಳ್ಳಿ. ಅವರು ಎಂದೂ ಕೂಡ ತಮ್ಮ ಅಂತಿಮವಾದಂತಹ ಅವಸ್ಥೆಯಲ್ಲಿ ಯಾವತ್ತೂ ಕ್ರೋಧಕ್ಕೆ ಒಳಗಾಗಲಿಲ್ಲ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಭಗವಾನ್ ಮಹಾವೀರರು ತಮ್ಮ ವಿಹಾರದ ಕಾಲದಲ್ಲಿ, ತಮ್ಮ ತಪಸ್ಸಿನ ಸಾಧನೆಯ ಕಾಲದಲ್ಲಿ ಎಷ್ಟೋ ಕಷ್ಟಕೋಟಲೆಗಳನ್ನು ಎದುರಿಸಿದರೂ ಕೂಡ ಎಂದೂ ಕ್ರೋಧಕ್ಕೆ ಒಳಗಾಗಲೇ ಇಲ್ಲ. ಯಾಕೆ ಅಂದರೆ ಅವರಲ್ಲಿ ಕ್ಷಮಾಗುಣ ಇತ್ತು, ಅವರಲ್ಲಿ ಪರಮಾತ್ಮನಾಗ್ತಕ್ಕಂಥ ಗುಣ ಇತ್ತು. ಆದ್ದರಿಂದ ಅವರು ಕ್ಷಮಾಗುಣವನ್ನು ಧಾರಣೆ ಮಾಡಿಕೊಂಡಿದ್ರು. ಹಾಗಾಗಿ ಈ ಕ್ಷಮಾಗುಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಹೇಳ್ತೇವೆ ಭೂಮಿಗೆ ಕ್ಷಮಾಗುಣ ಇದೆ, ಕ್ಷಮಯ ಧರಿತ್ರಿ ಅಂತ ಕರೀತೇವೆ. ತಾಯಿಯಲ್ಲಿ ಕ್ಷಮಾಗುಣ ಇರಬೇಕು ಅಂತ ಹೇಳ್ತೇವೆ. ಎಲ್ಲರಲ್ಲಿಯೂ ಇರಬೇಕಾಗ್ತದೆ. ಮನುಷ್ಯರಾದವರಲ್ಲಿ ಶ್ರೇಷ್ಠತೆಯನ್ನು ಸಂಪಾದಿಸಬೇಕು ಅಂತ ಯೋಚನೆ ಮಾಡುವವನಲ್ಲಿ ಕ್ಷಮಾಗುಣ ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತೆ. ಇಲ್ಲಿ ಆರಂಭದಲ್ಲೇ ಒಂದು ಮಾತನ್ನು ನಾನು ನೆನಪು ಮಾಡಿಕೊಳ್ಳುತ್ತೇನೆ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಕೇಳಿದ್ರೆ, ಈ 10 ಲಕ್ಷಣಗಳಿಗೆ, ಅಥವಾ ಧರ್ಮದ ಈ ದಶಲಕ್ಷಣಗಳು ಅಂತೇನಿದೆ, ಅಥವಾ ಧಾರ್ಮಿಕವಾದಂಥ ಯಾವುದೇ ವಿಷಯಗಳಿಗೆ ಯಾವಾಗಲೂ 2 ಮುಖಗಳಿರ್ತವೆ. ಒಂದು ವ್ಯವಹಾರದ ಮುಖ, ಇನ್ನೊಂದು ನಿಶ್ಚಯದ ಮುಖ. ನಾನೀಗ ಮಾತಾಡ್ತಾ ಇರೋದು ವ್ಯವಹಾರದ ಮುಖವನ್ನ. ಕ್ರೋಧ ಇರಬಾರ್ದು, ಕ್ಷಮಾಗುಣ ಇರಬೇಕು ಅಂತ, ಅದು ಕ್ಷಮೆ ಆಯಿತು. ಆದರೆ ಉತ್ತಮ ಕ್ಷಮ ಅಂದರೆ ನಾನು ಅದನ್ನು ಕೊನೆಗೆ ಎತ್ಕೊಳ್ತೇನೆ, ಅಥವಾ ಕೊನೆಗೆ ಅದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಉತ್ತಮ ಕ್ಷಮ ಹೇಗಾಗಿ, ಕ್ಷಮೆಯೇ ಉತ್ತಮ, ಮತ್ತೆ ಪುನಃ ಉತ್ತಮ ಕ್ಷಮ ಯಾಕೆ ಅಂತ ನಾವು ಯೋಚನೆ ಮಾಡೋದಿದ್ರೆ, ನಿಜವಾದಂತಹ ಉತ್ತಮ ಕ್ಷಮಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಅದನ್ನು ಆಮೇಲೆ ಯೋಚನೆ ಮಾಡೋ. ಆದರೆ ವ್ಯವಹಾರದಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ಯೋಚನೆ ಮಾಡಿದಾಗ, ಅಥವಾ ಈ ಉತ್ತಮ ಕ್ಷಮ ಎನ್ನುವ ಧರ್ಮದ ಲಕ್ಷಣದ ಬಗ್ಗೆ ಯೋಚನೆ ಮಾಡುವಾಗ, ನಾವು ಕ್ರೋಧ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರಬೇಕು. ಅದು ಶ್ರೇಷ್ಠವಾದ ಒಂದು ಗುಣ, ಅದು ಪರಮಾತ್ಮನಾಗಬಲ್ಲಂತಹ ಗುಣ, ಅಥವಾ ಪರಮಾತ್ಮನಲ್ಲಿ ಇರುವಂತಹ ಶ್ರೇಷ್ಠವಾದ ಗುಣ ಅಂತ ಹೇಳ್ತೇವೆ. ನಮ್ಮಲ್ಲೂ ಅದು ಬರಬೇಕು. ಎರಡನೆಯದು ಉತ್ತಮ ಮಾರ್ಧವ. ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ಪರಮಾತ್ಮ ಹೇಗೆ ಕ್ರೋಧ ಗುಣ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿರಬೇಕೋ ಹಾಗೆಯೇ ಮಾರ್ಧವ ಗುಣವನ್ನು ಹೊಂದಿರಬೇಕು. ಮಾರ್ಧವ ಎಂದರೆ ಮೃದುಭಾವ ಅಂತ ಅರ್ಥ, ಮೃದುತ್ವ ಅಂತ ಅರ್ಥ. ಇನ್ನೂ ಸುಲಭದಲ್ಲಿ ಹೇಳೋದಿದ್ರೆ, ಕ್ರೋಧ ಆದ್ಮೇಲೆ ಮಾನ ಬರ್ತದೆ. ಮಾನ ಅಂದ್ರೆ ಅಹಂಕಾರ. ಅಹಂಕಾರ ಇಲ್ಲದೆ ಇರುವುದು ಮಾರ್ಧವ. ಅಹಂಕಾರ ಇಲ್ಲದವರು ಯಾರು, ಅಹಂಕಾರ ಇದ್ದವರನ್ನು ಯಾರನ್ನೂ ಕೂಡ ನಾವು ಪರಮಾತ್ಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅಹಂಕಾರ ರಹಿತನಾಗಿರುವವನೇ ಪರಮಾತ್ಮ. ಅವನಲ್ಲಿ ಇಗೋ ಇಲ್ಲ, ಅವನಲ್ಲಿ ಯಾವುದೇ ಮಾನ ಕಷಾಯಗಳಿಲ್ಲ. ಹಾಗಾಗಿ ಅಹಂಕಾರ ರಹಿತನಾಗಿರತಕ್ಕಂತಹ, ಮಾನ ಕಷಾಯ ರಹಿತನಾಗಿರತಕ್ಕಂತಹ ಪರಮಾತ್ಮನಲ್ಲಿರುವಂತಹ ಇನ್ನೊಂದು ಗುಣ ಅಂತ ಕೇಳಿದ್ರೆ ಅದು ಮಾರ್ಧವ ಗುಣ, ಮೃದುಭಾವ. ಯಾವುದೇ ಸಂದರ್ಭದಲ್ಲಿ ಅಹಂಕಾರಕ್ಕೆ ಒಳಗಾಗುವುದಿಲ್ಲ. ನಾವು ಅಹಂಕಾರಕ್ಕೆ, ಇಲ್ಲಿ ಮಾನ ಎನ್ನುವುದಕ್ಕೆ ಭಿನ್ನವಾದಂತಹ ಅರ್ಥಗಳಿವೆ. 2 ಅರ್ಥವನ್ನು ಕೊಡ್ತೇವೆ ನಾವು. ಒಂದು ಅಹಂಕಾರ ಎನ್ನುವ ಅರ್ಥವನ್ನು ಕೊಡ್ತೇವೆ. ಯಾಕಂದ್ರೆ ಕೆಲವು ಸಲ ವ್ಯವಹಾರದಲ್ಲಿ ಮಾತಾಡುವಾಗ ಹೇಳ್ತೇವೆ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತೇವೆ. ಅಲ್ಲಿ ಮಾನ ಅಂದ್ರೆ ಒಂದು ಗೌರವ ಅಂತ, ಸ್ವಗೌರವ, ನಮ್ಮ ಬಗೆಗಿನ ಒಂದು ಗೌರವ. ಆದರೆ ಅದು ಅಹಂಕಾರವಾಗಿ ಪರಿವರ್ತನೆ ಆಗಬಾರದು. ಅದಕ್ಕೆ ಹೇಳ್ತಾರೆ, ನಾನು ಶ್ರೇಷ್ಠ ಎನ್ನುವುದು ತಪ್ಪಲ್ಲ, ನಾನೇ ಶ್ರೇಷ್ಠ ಎನ್ನುವುದು ತಪ್ಪು ಅಂತ. ಅದು ಅಹಂಕಾರವಾಗಿ ಕಾಡುತ್ತದೆ. ಬಹಳ ವಿಚಿತ್ರ ಅಂದ್ರೆ, ನಮ್ಮಲ್ಲಿ ಹೇಳ್ತಾರೆ,
ಕ್ರೋಧ ಕೆಟ್ಟದು ಅಂತ ತುಂಬ ಜನರಿಗೆ ಗೊತ್ತಿದೆ, ಆದರೆ ಅಹಂಕಾರ ಕೆಟ್ಟದು ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಅಂತ. ಆಮೇಲೆ ಹೇಳ್ತಾರೆ, ಕ್ರೋಧ ನಮ್ಮ ಶತ್ರುಗಳಿಂದ ಬಂದರೆ ಅಹಂಕಾರ ನಮ್ಮ ಮಿತ್ರರಿಂದ ಬರುತ್ತದೆ, ಹಾಗಾಗಿ ಮಿತ್ರರು ಶತ್ರುಗಳೇ, ಎಚ್ಚರವಾಗಿರಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಹೇಗೆ ಇನ್ನೂ ಒಂದು ರೀತಿಯಿಂದ ಹೇಳ್ಬೋದು ಏನು ಕೇಳಿದ್ರೆ, ಯಾರೂ ಕೂಡ ತಮ್ಮ ಮನೆಯ ಗೋಡೆಗಳ ಮೇಲೆ ಕ್ರೋಧ ಪತ್ರವನ್ನು ಹಾಕಿಕೊಂಡಿರುವುದಿಲ್ಲ, ಮಾನಪತ್ರವನ್ನು ಹಾಕ್ಕೊಂಡಿರ್ತಾರೆ. ಆದರೆ ಅದೂ ಕೆಟ್ಟದೇ, ಅಹಂಕಾರವೂ ಕೆಟ್ಟದೇ, ಅದನ್ನು ಯೋಚನೆ ಮಾಡಲ್ಲ ನಾವು. ಹಾಗಾಗಿ ಅಹಂಕಾರ ದೂರವಾಗಿರತಕ್ಕಂತಹ ಸ್ಥಿತಿ ಏನಿದೆ ಅದು ನಿಜವಾಗಿರತಕ್ಕಂತಹ ಮಾರ್ಧವ ಗುಣ, ಮೃದುಭಾವ. ಇದು ಯಾವಾಗ ಬರ್ತದೆ ಅಂತ ಕೇಳಿದ್ರೆ, ಆತ್ಮ ಸಮಾನತೆಯ ವಿಚಾರ ತಿಳಿದಾಗ ಈ ಮೃದುಭಾವ ಬರ್ತದೆ ಅಂತ. ಅದಕ್ಕೆ ಹೇಳ್ತೇವೆ ಸಮಾನ, ಎಲ್ಲ ಆತ್ಮಗಳು ಸಮಾನ. ನಾಯಿ, ಬೆಕ್ಕು, ಅದರಲ್ಲಿರ್ತಕ್ಕಂಥ ಆತ್ಮ, ನನ್ನಲ್ಲಿರ್ತಕ್ಕಂಥ ಆತ್ಮ, ಎಲ್ಲ ಆತ್ಮಗಳು ಸಮಾನವೇ. ಯಾಕಂದ್ರೆ ಎಲ್ಲ ಆತ್ಮಗಳು ಪರಮಾತ್ಮರಾಗಬಹುದು. ಆದರೆ ಆ ಸಮಾನ ಎನ್ನುವುದನ್ನು ಮರೆತು ಹೋಗಿಬಿಟ್ರೆ ಮಾನ ಉಳಿದು ಬಿಡುತ್ತದೆ. ಆಗ ಅಹಂಕಾರ, ನಾನು ಅವನಿಗಿಂತ ದೊಡ್ಡವ, ನಾನು, ಈ ಥರದ ಅಹಂಕಾರಗಳು ಬಂದ್ಬಿಡ್ತವೆ. ಹಾಗಾಗಿ ಆ ಒಂದು ಅಹಂಕಾರ ಕಾಡದ ಹಾಗೆ ನಾವು ಎಚ್ಚರ ವಹಿಸಿದರೆ ಮೃದುಭಾವ, ಮಾರ್ಧವ ಭಾವ ನಮ್ಮಲ್ಲಿ ಬರ್ತದೆ. ಮೂರನೆಯದು ಶೌಚ, ಶುಚಿತ್ವ ಅಂತ ಅರ್ಥ. ಇದು ಮೂರನೇ ಕಷಾಯವಾಗಿರುವಂತಹ ಕ್ರೋಧ, ಮಾನ, ಮಾಯ, ಕ್ಷಮಿಸಿ, ಮೂರನೆಯದ್ದು ಆರ್ಜವ. ಆರ್ಜವ ಅಂದ್ರೆ ಕ್ರೋಧ, ಮಾನ, ಮಾಯ ಕಷಾಯ ಇಲ್ಲದೆ ಇರುವಂತಹದ್ದು. ಮೂರನೆಯದಾಗಿರ್ತಕ್ಕಂಥ ಗುಣ ಆರ್ಜವ ಗುಣ, ಅದು ಮಾಯಾಚಾರ ಇಲ್ಲದೆ ಇರ್ತಕ್ಕಂಥದ್ದು. ಕಷಾಯಗಳಲ್ಲಿ, 4 ಕಷಾಯಗಳಲ್ಲಿ ಒಂದಾದಂತಹ ಮಾಯಾ ಕಷಾಯ ಇಲ್ಲದೆ ಇರ್ತಕ್ಕಂಥದ್ದು. ಇವತ್ತು ಮಾಯಾ ಪ್ರಪಂಚ ನಮ್ದು. ನಾವು ಒಳಗೊಂದು ಹೊರಗೊಂದು, ಒಳಗಡೆ ಯೋಚನೆ ಮಾಡುವುದೇ ಬೇರೆ, ಹೊರಗಡೆ ನಡ್ಕೊಳ್ಳೋದೇ ಬೇರೆ, ಈ ಥರ ನಮ್ಮ ಬದುಕು ಇರ್ತದೆ. ಆದರೆ ಪರಮಾತ್ಮನಲ್ಲಿ ಒಳಗೊಂದು ಹೊರಗೊಂದು ಇಲ್ಲವೇ ಇಲ್ಲ. ಅವರಲ್ಲಿ ಪೂರ್ಣ ರೂಪದ ಆರ್ಜವ ಗುಣ ಇರ್ತದೆ. ಅದಕ್ಕೆ ಆರ್ಜವ ಎನ್ನುವುದಕ್ಕೆ ಸರಳತೆ ಅಂತ ಹೇಳ್ತಾರೆ, ಪ್ರಾಮಾಣಿಕತೆ ಅಂತ ಹೇಳ್ತಾರೆ, ಮತ್ತು ಮಾಯಾಚಾರ ಇಲ್ಲದೆ ಇರುವುದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ ಅಂದ್ರು. ಅಂದ್ರೆ ಒಂದೇ ವಾಕ್ಯದಲ್ಲಿ ಎರಡರ್ಥ ಹೇಗೆ ಬರ್ತದೆ ನೋಡಿ. ಅಂದ್ರೆ ಅರ್ಥ ಏನು ಅಂದ್ರೆ, ಮನಸ್ಸೇಕಂ, ಮನಸ್ಸಿನಲ್ಲಿ ಏನಿದೆಯೋ, ವಚಸ್ಸೇಕಂ, ಅದನ್ನೇ ಮನಸ್ಸಿನಲ್ಲಿದ್ದದ್ದನ್ನೇ ಮಾತಿನಲ್ಲಿ ಹೇಳುವುದು, ಕರ್ಮಣ್ಯೇಕಂ, ಅದನ್ನೇ ಕ್ರಿಯೆಯಲ್ಲಿ ಮಾಡುವುದು, ಇದು ಮಹಾತ್ಮನ ಅಂದ್ರು. ಯಾರು ಯೋಚಿಸಿದಂತೆ ಮಾತನಾಡಿದಂತೆ ನಡ್ಕೊಳ್ತಾರೋ ಅವರಲ್ಲಿ ಮಾಯಾಚಾರ ಇಲ್ಲ, ಅವರಲ್ಲಿ ಆರ್ಜವ ಗುಣ ಅದೇ ಅಂತ ಹೇಳ್ತೇವೆ. ಅದನ್ನೇ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿದರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ ಅಂದ್ರು. ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಇನ್ನೊಂದು, ಕ್ರಿಯೆಯಲ್ಲಿ ಮತ್ತೊಂದು, ಇದು ದುರಾತ್ಮನ ಲಕ್ಷಣ ಅಂದ್ರು. ಪರಮಾತ್ಮ ಅಥವಾ ಸಿದ್ಧ, ಅವರಲ್ಲಿ ಯಾವತ್ತೂ ಕೂಡ ಮಾಯಾಚಾರ ಇಲ್ಲವೇ ಇಲ್ಲ. ಒಳಗೊಂದು ಹೊರಗೊಂದು ಅಂತಕ್ಕಂಥ ಪ್ರಶ್ನೆಯೇ ಇಲ್ಲ. ಸದಾಕಾಲ ಆರ್ಜವ ಗುಣಧಾರಿಗಳಾಗಿರ್ತಾರೆ. ಅವರು ಸರಳವಾಗಿರ್ತಾರೆ, ಪ್ರಾಮಾಣಿಕವಾಗಿರ್ತಾರೆ. ವ್ಯವಹಾರದಲ್ಲಿ ನೋಡಿದಾಗ ಗಾಂಧೀಜಿ ಅಂತ ವ್ಯಕ್ತಿಗಳನ್ನು ನಾವು ಶ್ರೇಷ್ಠರು ಅಂತ ಯಾಕೆ ಹೇಳ್ತೇವೆ? ಅವರಲ್ಲಿ ಪ್ರಾಮಾಣಿಕತೆ ಇತ್ತು, ಸತ್ಯನಿಷ್ಠೆ ಇತ್ತು, ಸರಳತೆ ಇತ್ತು, ಅವರಲ್ಲಿ ಆರ್ಜವ ಗುಣ ಇತ್ತು, ಹಾಗಾಗಿ ಶ್ರೇಷ್ಠರು ಅಂತ ಹೇಳ್ತೇವೆ. ಇನ್ನು ಪರಮಾತ್ಮನಲ್ಲಿ ಅಂತೂ ಪೂರ್ಣ ಮಾಯಾಚಾರ ಇಲ್ಲದೇ ಇರತಕ್ಕಂಥ, ಕಾಯ ವಾಚಾ ಮನಸ ಒಂದೇ ರೀತಿಯಾಗಿರೋದು. ಇಲ್ಲೂ ಕೂಡ ಎಚ್ಚರ ಇರಬೇಕು. ನಾವು ಯೋಚಿಸುವಲ್ಲಿಯೂ ಕೂಡ ಒಳ್ಳೆಯ ಯೋಚನೆ ಅಲ್ಲಿಂದ ಪ್ರಾರಂಭಿಸಬೇಕು. ಒಳ್ಳೆಯ ಯೋಚನೆ, ಯೋಚನೆಗೆ ತಕ್ಕ ನುಡಿ, ನುಡಿಗೆ ತಕ್ಕ ನಡೆ, ಇದು ಆರ್ಜವ ಗುಣ ಅಂತ ಹೇಳ್ತಾರೆ. ಇದು ಪರಮಾತ್ಮನಲ್ಲಿ ಇರತಕ್ಕಂಥದ್ದು. ಭಗವಾನ್ ಮಹಾವೀರ ಸ್ವಾಮಿ ಇರ್ಬೋದು, ಭಗವಾನ್ ವೃಷಭನಾಥ ಸ್ವಾಮಿ ಇರ್ಬೋದು, ಅವರು ಏನನ್ನ ಯೋಚನೆ ಮಾಡಿದ್ರೋ ಅದನ್ನೇ ಹೇಳಿದ್ರು. ತಮ್ಮ ಆಲೋಚನೆಗಳಲ್ಲಿ ಇರ್ತಕ್ಕಂಥದ್ದನ್ನೇ ಹೇಳಿದ್ರು. ತಾನು ಹೇಳಿದ್ರು ಏನು ಹೇಳಿದ್ರು ಅಥವಾ ಏನು ಆಲೋಚನೆ ಮಾಡಿದ್ರು ಅದನ್ನೇ ಆಚರಿಸಿ ತೋರಿಸಿದ್ರು. ಹಾಗಾಗಿ ಅವರಲ್ಲಿ ಮಾಯಾಚಾರ ಇರಲಿಲ್ಲ. ಅವರು ಸಿದ್ಧ ಪರಮೇಶ್ವರಿಗಳು ಅಂತ ಅನ್ನಿಸ್ಕೊಂಡ್ರು, ಪರಮಾತ್ಮರು ಅಂತ ಅನ್ನಿಸ್ಕೊಂಡ್ರು, ದೇವರು ಅಂತ ಪೂಜಿಸಲ್ಪಟ್ರು. ನಮ್ಮಲ್ಲಿ ಎಷ್ಟೆಷ್ಟು ನಾವು ಆರ್ಜವ ಗುಣವನ್ನ ತರ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಎಷ್ಟು ಸರಳತೆ ಪ್ರಾಮಾಣಿಕತೆಗಳನ್ನ ನಾವು ಮೈಗೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ, ಅಷ್ಟು ಶ್ರೇಷ್ಠತ್ವವನ್ನ ನಮ್ಮ ಆತ್ಮ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆರ್ಜವ ಗುಣ ಮೂರನೇದ್ದು. 4ನೇದ್ದು ಶೌಚ. ಇದು ಕಷಾಯಗಳಲ್ಲಿ 4ನೇದಾದಂಥ ಕ್ರೋಧ, ಮಾನ, ಮಾಯ, ಲೋಭ. ಲೋಭ ಕಷಾಯ ಇಲ್ಲದೆ ಇರುವಂತಹದ್ದು ಶೌಚಗುಣ.
ನಮ್ಮಲ್ಲಿ ಆಸೆ ಇಲ್ಲದೆ ಇರುವ ಸ್ಥಿತಿ ಅದು ಶುಚಿತ್ವದ ಸ್ಥಿತಿ. ನಾವು ಎಷ್ಟು ಆಸೆಗಳನ್ನು ತುಂಬಿಕೊಂಡಿರ್ತೇವೋ ಅಷ್ಟು ಗಲೀಜಾಗಿಬಿಡ್ತೇವೆ. ಅದಕ್ಕೆ ನಾವು ಏನು ಮಾಡ್ತೇವೆ, ಬೆಳಗ್ಗೆ ಎದ್ದು ಅಥವಾ ಸಂಜೆ ಇನ್ಯಾವುದೋ ಹೊತ್ತಿನಲ್ಲೂ 2 ಸಲ 3 ಸಲ ಸ್ನಾನ ಮಾಡ್ತೇವೆ. ಅದು ಕೇವಲ ಬಹಿರಂಗ ಶುಚಿಗಾಗಿ. ಆದರೆ ನಮ್ಮ ಜೈನ ದಿಗಂಬರ ಮುನಿಗಳು ದೀಕ್ಷೆಯನ್ನು ಸ್ವೀಕರಿಸಿದಂದಿನಿಂದ ಎಂದೂ ಕೂಡ ಸ್ನಾನ ಮಾಡುವುದಿಲ್ಲ. ಆ ಸ್ನಾನವನ್ನೇ ಒಂದು ನಿಯಮವಾಗಿ ಪಾಲಿಸಿಕೊಂಡು ಬದುಕಿನುದ್ದಕ್ಕೂ ಪಾಲಿಸ್ತಾರೆ ಅಂತ ಹೇಳಿದಾಗ ಯಾರು ಶುಚಿ ಅಂತ ಯೋಚನೆ ಮಾಡಬೇಕಾಗತ್ತೆ. ನಮ್ಮ ದಿಗಂಬರ ಮುನಿಗಳಲ್ಲಿ ಅಥವಾ ಆ ದಿಗಂಬರತ್ವದ ಮೂಲಕ ಮೋಕ್ಷವನ್ನು ಸಂಪಾದಿಸಿಕೊಂಡಿರ್ತಕ್ಕಂತಹ ಶ್ರೇಷ್ಠರಾದಂತಹ ಪರಮಾತ್ಮರಲ್ಲಿ ಅವರಲ್ಲಿದ್ದಂತಹ ಗುಣ ಯಾವುದು ಕೇಳಿದ್ರೆ ಶೌಚ ಗುಣ, ಲೋಭದ ಲವಲೇಶವೂ ಇಲ್ಲದೆ ಇರತಕ್ಕಂಥ ಸ್ಥಿತಿ. ಆಸೆ ಇರಲಿಲ್ಲ. ಆದರೆ ಅದಕ್ಕೆ ಗೌತಮ ಬುದ್ಧ ಹೇಳ್ತಾನಲ್ಲ, ಆಸೆಯೇ ದುಃಖಕ್ಕೆ ಮೂಲ. ಎಷ್ಟು ಸರಳವಾಗಿದೆ, ಆದರೆ ನಮ್ಗೆ ಅರ್ಥ ಆಗಲ್ಲ. ದಿನನಿತ್ಯ ಬೆಳಗ್ಗೆದ್ರೆ ಆಸೆ ಪಡ್ತಾ ಇರ್ತೇವೆ, ಅದು ಬೇಕು ಇದು ಬೇಕು ಅಂತ. ದುಃಖ ಬೇಡ ಅಂತ ಯೋಚನೆ ಮಾಡ್ತೇವೆ. ಯಾವಾಗ ಆಸೆ ಪಡ್ತೇವೋ ಆಗ ದುಃಖ ಇದ್ದೇ ಇದೆ ಅಂತ ಬುದ್ಧ ಹೇಳ್ತಾನೆ. ಹಾಗಾಗಿ ಈ ಶೌಚ ಗುಣವನ್ನ ನಮ್ಮ ಆತ್ಮನ ಗುಣವನ್ನಾಗಿ ಮಾಡಿಕೊಳ್ಬೇಕಾಗುತ್ತೆ. ಆಸೆಯಿಂದ ದೂರ ಇಡಬೇಕಾಗತ್ತೆ. ಹಾಗಂತೇಳಿ ಕೆಲವರು ಹೇಳ್ತಾರೆ ಮೋಕ್ಷವನ್ನು ಪಡೀಬೇಕು ಅನ್ನೋದು ಆಸೆ ಅಲ್ವಾ? ಯಾವತ್ತೂ ಕೂಡ ಯಾವುದೇ ಸಂಗತಿಗಳಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಇರ್ತದೆ. ಹಾಗೆ ಆಸೆಯಲ್ಲಿಯೂ ಕೂಡ ಒಳ್ಳೆಯ ಆಸೆ ಮತ್ತು ಕೆಟ್ಟ ಆಸೆ ಅಂತ ದುರಾಸೆ ಇರಬಾರ್ದು. ಆದರೆ ಆತ್ಮಕಲ್ಯಾಣದ ಕುರಿತಾಗಿರ್ತಕ್ಕಂತಹ ಒಳ್ಳೆಯದನ್ನು ಸಾಧಿಸುವುದರ ಕಡೆಗೆ ಯೋಚನೆ ಮಾಡತಕ್ಕಂಥ ಆಸೆ ನಮಗೆ ಇರಬೇಕು. ಅದರಿಂದ ಸಾಧನೆ ಸಾಧ್ಯ ಆಗ್ತದೆ. ಆದ್ದರಿಂದ ವ್ಯಾವಹಾರಿಕವಾಗಿರುವಂಥ ನಮ್ಮನ್ನ ಯಾವುದು ಮುಕ್ತಿಯನ್ನು ಪಡೆಯುವುದಕ್ಕೆ, ನಮ್ಮ ಕರ್ಮಗಳನ್ನು ನಾಶ ಮಾಡ್ಕೊಳ್ಳೋದಕ್ಕೆ ಅಡೆತಡೆಯನ್ನು ಉಂಟು ಮಾಡತಕ್ಕಂತಹ ಆಸೆ ಆಕಾಂಕ್ಷೆಗಳು ಏನಿದೆಯೋ ಅವುಗಳನ್ನು ನಾವು ದೂರ ಮಾಡ್ಕೊಳ್ಳೋದನ್ನು ಮುಖ್ಯವಾಗಿ ರೂಢಿ ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ 4ನೇ ಗುಣ ಶೌಚ ಗುಣ ಅಂದರು. ಎಲ್ಲೋ ಕೇಳಿದ್ದೇನೆ ನಾನು, ಒಬ್ಬ ಕೃಷಿ ಅಧಿಕಾರಿ ಬ್ರಿಟಿಷರ ಕಾಲದಲ್ಲಿ ರೈತರನ್ನ ಭೇಟಿ ಮಾಡ್ಲಿಕ್ಕೆ ಬಂದ್ರಂತೆ. ಭೇಟಿ ಮಾಡ್ಲಿಕ್ಕೆ ಬಂದಾಗ ಬಹಳ ಶುದ್ಧಾಚಾರ ಇರ್ತಕ್ಕಂಥ ವ್ಯಕ್ತಿ ಆ ರೈತರಿಗೆಲ್ಲ ಪರಿಚಯ ಮಾಡಿಸ್ತಾ ಹೇಳ್ತಾರೆ, ನೋಡಿ ಇವರು ದೊಡ್ಡ ಅಧಿಕಾರಿ, ಬಹಳ ಪರಿಶುದ್ಧರು, ಶುದ್ಧತೆಯನ್ನು ಪಾಲಿಸ್ತಾರೆ, ದಿವಸಕ್ಕೆ 2 ಸಲ ಸ್ನಾನ ಮಾಡ್ತಾರೆ ಅಂತ. ತಕ್ಷಣ ಅಲ್ಲಿ ಮುಗ್ಧನಾಗಿರ್ತಕ್ಕಂಥ ರೈತ ಒಂದು ಉದ್ಗಾರ ತೆಗೆದು ಬಿಟ್ಟ. ಪಕ್ಕದವನ ಹತ್ರ ಹೇಳಿದ್ದಂತೆ, ಅಷ್ಟು ಗಲೀಜ ಅವರು ಅಂತ. ಯೋಚನೆ ಮಾಡಿ. ಅಂದ್ರೆ ನಾವು ಗಲೀಜು ಜಾಸ್ತಿ, ಮಗು ತುಂಬ ಸಲ ಗಲೀಜು ಮಾಡ್ಕೊಳ್ತದೆ, ತುಂಬ ಸಲ ಸ್ನಾನ ಮಾಡಿಸ್ತೇವೆ ಮಗುವನ್ನ. ಅದೇ ನಮ್ಮ ದಿಗಂಬರ ಮುನಿಗಳು ಸ್ನಾನನೇ ಮಾಡಲ್ಲ. ಅಂದರೆ ಶುದ್ಧತೆ ಎನ್ನುವುದು ಹೊರಗಿನಲ್ಲಿ ಇರ್ತಕ್ಕಂಥದ್ದಲ್ಲ, ಅಂತರಂಗದಲ್ಲಿರುವಂತಹದ್ದು. ನಮ್ಮ ಅಂತರಂಗದ ಶುಚಿಯೇ ನಿಜವಾಗಿರ್ತಕ್ಕಂಥ ಗುಣ. ಹಾಗಾಗಿ ಆ ಶೌಚ ಗುಣವನ್ನ ನಾವು ನಮ್ಮ ಹತ್ರ ಕರ್ಕೊಳ್ಬೇಕಾಗುತ್ತೆ. ಅಂತರಂಗ ಶುಚಿಯನ್ನ ಸಂಪಾದನೆ ಮಾಡಿಕೊಳ್ತಕ್ಕಂಥ ಅಥವಾ ಅಂತರಂಗ ಶುಚಿಯ ಸ್ವಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಇವತ್ತು ಮಾಯಾಚಾರ ಇರಬಹುದು, ಲೋಭ ಇರಬಹುದು. ನೀವು ಹೊರಗಿನ ಜಗತ್ತಿನಲ್ಲಿ ಸ್ವಲ್ಪ ಸುತ್ತಾಡಿ ಯೋಚನೆ ಮಾಡಿದರೆ ನಮ್ಮಲ್ಲಿ ಲೋಭವನ್ನೇ ಹೆಚ್ಚಿಸ್ತಕ್ಕಂತಹ, ನಮ್ಮಲ್ಲಿ ಮಾಯಾಚಾರದ ಬುದ್ಧಿಯನ್ನೇ ಬೆಳೆಸ್ತಕ್ಕಂತಹ ಎಲ್ಲ ಚಟುವಟಿಕೆಗಳು ನಡೀತಾ ಇರ್ತವೆ. ನಾವು ಸಾಮಾನ್ಯ ಒಂದು ದೃಷ್ಟಿ ಬೀರಿ ನೋಡಿದರೆ ಗೊತ್ತಾಗುತ್ತೆ. ಎಲ್ಲ ಕಡೆಯಲ್ಲಿ ಲೋಭ, ಆಸೆ. ಒಂದು ತಗೊಂಡ್ರೆ ಇನ್ನೊಂದು ಉಚಿತ ಕೊಡ್ತೇವೆ, ಅದರೊಟ್ಟಿಗೆ ಇನ್ನೊಂದು ಗಿಫ್ಟ್ ಕೊಡ್ತೇವೆ, ಏನೇನೋ ಹೇಳ್ಕೊಳ್ತಾ ಹೋಗ್ತಾರೆ, ಮಾಯಾಚಾರ ತೋರಿಸ್ತಾರೆ. ಲೋಭವನ್ನು ಹುಟ್ಟಿಸ್ತಕ್ಕಂಥ, ಆಸೆಯನ್ನು ಹುಟ್ಟಿಸ್ತಕ್ಕಂಥ ಜಾಹೀರಾತುಗಳು ಇತ್ಯಾದಿಗಳನ್ನು ಪ್ರಕಟಗೊಳಿಸುವುದನ್ನು ನಾವು ಕಾಣ್ತೇವೆ. ಆದರೆ ಯಾವಾಗ ನಾವು ನಮ್ಮ ಆತ್ಮನ ಕುರಿತು ಎಚ್ಚರ ಇಟ್ಕೊಂಡಿರ್ತೇವೋ ಅಂತಹ ಸಂದರ್ಭದಲ್ಲಿ ನಾವು ಈ ಶೌಚ ಗುಣದ ಬಗ್ಗೆ ಎಚ್ಚರವನ್ನು ಇಟ್ಕೊಂಡಿರಬೇಕು. ಲೋಭದಿಂದ ಆದಷ್ಟು ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತೇನಾಗಿದೆ ಅಂದರೆ ನಮ್ಮ ಜೀವನವೇ ಹೀಗಾಗಿದೆ. ನಾನು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇನೆ. 2 ಮೀನುಗಳು ನೀರಿನಲ್ಲಿ ಹೋಗ್ತಾ ಇದ್ವಂತೆ. ಹೋಗುವಾಗ ಮರಿ ಮೀನು ಕನ್ನಡ ಮೀಡಿಯಮ್ಮು, ತಾಯಿ ಮೀನು ಇಂಗ್ಲಿಷ್ ಮೀಡಿಯಂ. ನೀವು ಈ ಕಥೆಗೋಸ್ಕರ ಹೀಗೆ ಇಟ್ಕೊಳ್ಳಿ. ಏನ್ ಮಾಡ್ತದೆ, ಹೋಗುವಾಗ ಕನ್ನಡ ಮೀಡಿಯಂನ ಮರಿ ಮೀನು ಕೇಳ್ತದೆ ಅಮ್ಮನ ಹತ್ರ, ಅಮ್ಮ ನಾವು ನೀರಲ್ಲಿ ಯಾಕಿದ್ದೇವೆ, ಭೂಮಿ ಮೇಲೆ ಯಾಕಿಲ್ಲ ಅಂತ. ಆಗ ಇಂಗ್ಲಿಷ್ ಮೀಡಿಯಂನ ತಾಯಿ ಮೀನು ಹೇಳ್ತದೆ, ಅರ್ತ್ ಇಸ್ ಮೇಡ್ ಫಾರ್ ಸೆಲ್ಫಿಶ್ ನಾಟ್ ಫಾರ್ ಫಿಶ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅರ್ತ್ ಇಸ್ ಮೇಡ್ ಫಾರ್ ಸೆಲ್ಫಿಶ್ ಅಂದ್ರೆ ಮನುಷ್ಯರೆಲ್ಲ ಸೆಲ್ಫಿಶ್ಗಳು, ಸ್ವಾರ್ಥಿಗಳು. ನಾವು ನೀರಲ್ಲಿರೋರೆಲ್ಲ ಬರೀ ಫಿಶ್ಗಳು, ಮೀನುಗಳು ಅಂತ. ಅಂದ್ರೆ ಮನುಷ್ಯ ಅಂದ್ರೇನೆ ಬಹಳ ಸ್ವಾರ್ಥದಿಂದ ಕೂಡಿದವನು ಅಥವಾ ಲೋಭದಿಂದ ಕೂಡಿದವನು ಅಂತ ಅರ್ಥ. ಜಿಪುಣರ ಕಥೆಗಳನ್ನು ನಾವು ಬೇಕಾದಷ್ಟು ಕೇಳಿದ್ದೇವೆ. ಅದಕ್ಕೆ ಮತ್ತೆ
ಶ್ರೇಷ್ಠರು ಹೇಳ್ತಾರೆ, ಭಿಖಾರಿ ನೈವಯಾಚೆಯಂತೆ ಬೋಧಯಂತೆ ಅಂತ. ಭಿಕ್ಷುಕರು ನಿಮ್ಮ ಮನೆಗೆ ಬೇಡಲು ಬರುವುದಿಲ್ಲ, ಬೋಧಿಸಲು ಬರುತ್ತಾರೆ ಅಂತ. ಏನು ಬೋಧಿಸಲು ಬರ್ತಾರೆ? ಅವ್ರೇನು ಪಾಠ ಮಾಡಲ್ಲ, ನಮ್ಗೆ ಅವ್ರು ಧರ್ಮೋಪದೇಶ ಮಾಡಲ್ಲ. ಅಮ್ಮ ತಾಯಿ ಏನಾದ್ರೂ ಇದ್ರೆ ಕೊಡಿ ಅಂತ ಅಷ್ಟೇ ಕೇಳ್ತಾರೆ. ಆದರೆ ಅವರ ಸಂದೇಶ ಏನಿದೆ ಕೇಳಿದ್ರೆ, ಅಪ್ಪ ಕಳೆದ ಜನ್ಮದಲ್ಲಿ ನಾನು ಸಾಕಷ್ಟು ಶ್ರೀಮಂತನಾಗಿದ್ದೆ, ಆಗರ್ಭ ಶ್ರೀಮಂತನಾಗಿದ್ದೆ, ಆದರೆ ಒಬ್ಬರಿಗೆ ಒಂದು ಪೈಸೆ ದಾನ ಧರ್ಮ ಮಾಡಲಿಲ್ಲ. ಆದ್ರಿಂದ ಈ ಜನ್ಮದಲ್ಲಿ ಪಾಪದಿಂದಾಗಿ ಭಿಕ್ಷುಕನಾಗಿ ಹುಟ್ಟಿದ್ದೇನೆ. ನೀನು ಹಾಗೆ ಮಾಡಬೇಡಪ್ಪ, ಏನಾದರೂ ಕೊಡು ಅಂತ ಅಮ್ಮ ತಾಯಿ ಅಂತ ಕೇಳ್ತಾನೆ. ಹಾಗಾಗಿ ಭಿಕ್ಷುಕರು ನಮ್ಮ ಮನೆಗೆ ಬೇಡಲು ಬರುವುದಿಲ್ಲ, ಬೋಧಿಸಲು ಬರುತ್ತಾರೆ ಅಂತ. ಆದರೆ ನಾವು ಮುಂದಕ್ಕೆ ಹೋಗಪ್ಪ ಅಂತೇವೆ ಅಂತ. ಆದ್ದರಿಂದ ನಾವು ಶೌಚ ಗುಣವನ್ನ ನಮ್ಮ ಗುಣವನ್ನಾಗಿ ಮಾಡಿಕೊಳ್ಬೇಕಾಗುತ್ತೆ. ಸಂಗ್ರಹ ಬುದ್ಧಿಯನ್ನ, ಲೋಭ ಬುದ್ಧಿಯನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ನಿಜವಾಗಿರ್ತಕ್ಕಂಥ ಆತ್ಮ ಕರ್ಮದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಆಗ್ತದೆ, ಮುಕ್ತಿಯ ಪಥದಲ್ಲಿ ಮುನ್ನಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಇನ್ನು 5ನೇದ್ದು ಸತ್ಯ ಗುಣ. ಅನೇಕ ಸಲ ದಶಲಕ್ಷಣ ಪರ್ಯೂಷಣ ಪರ್ವದ ಬಗ್ಗೆ ಮಾತಾಡುವಾಗ ಸತ್ಯ ಅಂದ್ರೆ ಸತ್ಯ ಮಾತಾಡೋದು ಅಂತ ಅಲ್ಲ. ಇಲ್ಲಿ ಸತ್ಯ ಎನ್ನುವುದು ಒಂದು ಲಕ್ಷಣ, ಶುದ್ಧಾತ್ಮನ ಲಕ್ಷಣ ಅಥವಾ ಪರಮಾತ್ಮನ ಲಕ್ಷಣ ಅಥವಾ ಶ್ರೇಷ್ಠವಾದಂತಹ ಧರ್ಮದ ಲಕ್ಷಣ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಸತ್ಯ ಅಂದ್ರೇನು? ಸತ್ಯ ಅಂದ್ರೆ ಏನು ಅಂತ ಕೇಳಿದ್ರೆ, ಎಲ್ಲ ಕರ್ಮಗಳು ರಹಿತವಾಗಿ, ಯಾವುದೇ ಕರ್ಮಗಳಿಲ್ಲದೆ, ಯಾವುದೇ ಶರೀರಾದಿ ಪರವಸ್ತುಗಳ ಸಂಪರ್ಕ ಇಲ್ಲದೆ ಅತ್ಯಂತ ಪರಿಶುದ್ಧನಾಗಿರುವುದೇ ಸತ್ಯ. ಅಂದ್ರೆ ಅರ್ಥ, ನಾವಿವತ್ತು ಏನೇನೋ ಬೇರೆ ಬೇರೆ ರೂಪದಲ್ಲಿ ಇದ್ದೇವೆ, ಬೇರೆ ಬೇರೆ ಶರೀರ ಆಕಾರಗಳನ್ನು ಪಡೆದಿದ್ದೇವೆ. ಇದು ಒಂದು ಡಮ್ಮಿ. ಹೇಗೆ ಅಂದರೆ, ನಾಟಕ ಮಾಡುವುದಕ್ಕೆ ವೇದಿಕೆಗೆ ಹೋಗ್ತಕ್ಕಂಥ ಒಬ್ಬ ನಾಟಕಕಾರ ಅಥವಾ ಪಾತ್ರಧಾರಿ ಯಾವುದ್ಯಾವುದೋ ವೇಷವನ್ನು ಹಾಕ್ಕೊಂಡು ಹೋಗ್ತಾನೆ, ಅಲ್ಲಿ ನಾಟಕ ಮಾಡ್ತಾನೆ, ವಾಪಸ್ ಬರ್ತಾನೆ. ಆದರೆ ನಿಜವಾದ ಅವನ ಸತ್ಯ ಏನಿದೆ ಅಂತ ಕೇಳಿದ್ರೆ, ಅವನ ಡ್ರೆಸ್ ಎಲ್ಲ ತೆಗೆದ ಮೇಲೆ ಅವನ ನಿಜವಾದಂಥ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಹಾಗೆ ನಾವು ಕೂಡ ನಮ್ಮ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಯಾವುದ್ಯಾವುದೋ ವೇಷಗಳನ್ನು ಹಾಕ್ಕೊಂಡು, ಒಮ್ಮೆ ನಾಯಿಯ ವೇಷ, ಒಮ್ಮೆ ಬೆಕ್ಕಿನ ವೇಷ, ಒಮ್ಮೆ ಇರುವೆಯ ವೇಷ, ಇನ್ನೊಮ್ಮೆ ಮನುಷ್ಯನ ವೇಷ, ಹೀಗೆ ಪಕ್ಷಿಯ ವೇಷ, ಪ್ರಾಣಿಗಳ ವೇಷ. ಹಾಗಾದರೆ ಶ್ರೇಷ್ಠ ಯಾವುದು? ಮೋಕ್ಷವನ್ನು ಸಂಪಾದಿಸಿಕೊಂಡಿರುವಂತಹ, ಶರೀರ ರಹಿತವಾಗಿರುವಂತಹ ಆತ್ಮ ಏನಿದೆ, ಶರೀರ ರಹಿತವಾಗಿರ್ತಕ್ಕಂಥ, ಶರೀರ ಕೂಡ ಇಲ್ಲದೆ ಇರುವಂತಹ ಪರಿಶುದ್ಧವಾದಂತಹ ಆತ್ಮ ಏನಿದೆ, ಸಿದ್ಧಾತ್ಮ, ಶುದ್ಧಾತ್ಮ, ಅದು ಸತ್ಯ. ಆ ಸತ್ಯ ಗುಣ ನನ್ನಲ್ಲಿ ಬರಲಿ. ಈ ನಾಟಕೀಯವಾದಂತಹ ವೇಷದ, ಈ ಜನ್ಮ ಜನ್ಮಾಂತರಗಳಲ್ಲಿ ವೇಷ ಧರಿಸಿಕೊಂಡು ಬದುಕ್ತ ನಡೆಸ್ತಕ್ಕಂತಹ ರೀತಿ ಇದೆಯಲ್ಲ, ಇದರಿಂದ ನಾವು ದೂರ ಆಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಈ ಸತ್ಯವನ್ನ ಒಂದು ಲಕ್ಷಣವಾಗಿ ಸ್ವೀಕರಿಸಬೇಕು. ನನಗೆ ಆ ಸತ್ಯದ ಸಾಕ್ಷಾತ್ಕಾರವಾಗಲಿ, ಆತ್ಮಸತ್ಯ, ಆ ಆತ್ಮಸತ್ಯದ ಪ್ರಕಟ ಆಗಲಿ, ಪರಿಶುದ್ಧತೆ ಪ್ರಕಟ ಆಗಲಿ ಎನ್ನುವುದನ್ನು ನಾವು ಸದಾಕಾಲ ಚಿಂತನೆ ಮಾಡಬೇಕಂತೆ. ಇನ್ನು 6ನೆಯ ಲಕ್ಷಣ ಯಾವುದು ಅಂತ ಕೇಳಿದ್ರೆ, ಸಂಯಮ ಅಂತವೆ. ಉತ್ತಮ ಸಂಯಮ. ಸಂಯಮ ಅಂದ್ರೆ ಕಂಟ್ರೋಲ್ ಅಂತ ಅರ್ಥ. ಕಂಟ್ರೋಲ್, ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವುದು. ಈ ನಿಯಂತ್ರಣ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅನೇಕ ಸಲ ನಮಗೆ ನಮ್ಮ ಮೇಲೆಯೇ ನಿಯಂತ್ರಣ ಇಲ್ಲ, ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲ, ನಿಯಂತ್ರಣ ತಪ್ಪಿ ಏನೇನೋ ಅನಾಹುತಗಳನ್ನು ಮಾಡ್ಲಿಕ್ಕೆ ಹೋಗ್ತೇವೆ. ಹಾಗಾಗಿ ಆ ಪರಮಾತ್ಮ ಸ್ಥಿತಿ ಹೇಗಿದೆ ಅಂದರೆ, ಅವನು ಪೂರ್ತಿ ನಿಯಂತ್ರಣದಲ್ಲಿ ಇರ್ತಾನೆ. ಭಗವಾನ್ ಪಾರ್ಶ್ವನಾಥ ಸ್ವಾಮಿಯನ್ನ ಒಮ್ಮೆ ನೆನಪು ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ ನಮಗೆ. ಪಾರ್ಶ್ವನಾಥ ಸ್ವಾಮಿಗೆ 10 ಜನ್ಮಗಳಲ್ಲಿ ಆ ಕಮಟನಿಂದ ಶಂಬರನವರೆಗಿನ 10 ಜನ್ಮಗಳಲ್ಲಿ ಏನೇನೋ ಕಷ್ಟಗಳನ್ನು ಕೊಡ್ತಾ ಬಂದರೂ ಕೂಡ ಪಾರ್ಶ್ವನಾಥ ಸ್ವಾಮಿ ಅತ್ಯಂತ ತಾಳ್ಮೆಯಿಂದ, ಸಂಯಮದಿಂದ ಇದ್ದದ್ದರಿಂದ ಅವರು ತೀರ್ಥಂಕರರಾದರು, ಸಾಧನೆಯನ್ನ ಮಾಡಿದರು. ಹಾಗಾಗಿ ಸಂಯಮ ಅಂತಕ್ಕಂಥದ್ದು ಶುದ್ಧಾತ್ಮನ ಒಂದು ಲಕ್ಷಣ. ಯಾರಲ್ಲಿ ಸಂಯಮ ಇಲ್ಲ ಅವನು ಅಶುದ್ಧಾತ್ಮ ಅಂತಲೇ ಅರ್ಥ. ಹಾಗಾಗಿ ಆ ಸಂಯಮವನ್ನ ಹತೋಟಿ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಕಲಿಬೇಕಾಗುತ್ತೆ. ಇಲ್ಲೂ ಕೂಡ ಸೂಕ್ಷ್ಮವಾಗಿ 2 ವಿಧ ಅಂತ ಹೇಳ್ತಾರೆ. ಒಂದು ಇಂದ್ರಿಯ ಸಂಯಮವಾದರೆ ಇನ್ನೊಂದು ಪ್ರಾಣಿ ಸಂಯಮ ಅಂತ ಹೇಳ್ತಾರೆ. ಪ್ರಾಣಿ ಸಂಯಮ ಅಂದ್ರೆ ಅರ್ಥ ಅಹಿಂಸೆಯನ್ನ ಪಾಲಿಸುವುದು, ಜೀವದಯೆ. ಅದು ಪ್ರಾಣಿ ಸಂಯಮ. ಪ್ರಾಣಿಗಳ ಬಗೆಗೆ, ಜೀವಿಗಳ ಬಗ್ಗೆ. ಯಾಕಂದ್ರೆ ಆಗಲೇ ಹೇಳಿದ ಹಾಗೆ 84 ಲಕ್ಷ ಯೋನಿಗಳಲ್ಲಿ ಜನಿಸಿದಂತಹ ಕೋಟ್ಯಾಂತರ ಜೀವಿಗಳು ನಮ್ಮ ಹಾಗೆ ಒಂದೊಂದು ಆತ್ಮವನ್ನು ಪಡೆದುಕೊಂಡು ಈ ಜಗತ್ತಿನಲ್ಲಿ ತಮ್ಮ ಬದುಕನ್ನು ನಡೆಸುವಂತಹ ಸಂದರ್ಭದಲ್ಲಿ ಅಹಿಂಸೆಯನ್ನ ನಾವು ಪಾಲಿಸುವುದು ಅಂತಾದ್ರೆ ನಾವು ಸಂಯಮಗಳು ಅಂತ ಅರ್ಥ ಅಂತ. ಹಾಗಾಗಿ ಅಹಿಂಸೆಯನ್ನ ಪಾಲಿಸಬೇಕಾಗುತ್ತೆ. ಇನ್ನು ಇಂದ್ರಿಯ ಸಂಯಮ ಬಹಳ ಮುಖ್ಯವಾದ್ದು. ನಮ್ಮ ಪಂಚೇಂದ್ರಿಯಗಳು, ನಮ್ಮ ಮುಟ್ಟುವಿಕೆಗೆ ಸಂಬಂಧಪಟ್ಟಂತಹ ಸ್ಪರ್ಶನೇಂದ್ರಿಯ, ರುಚಿ ನೋಡೋದಕ್ಕೆ ಸಂಬಂಧಪಟ್ಟಂತಹ ರಸನೇಂದ್ರಿಯ,
ಪರಿಮಳವನ್ನು ನೋಡುವುದಕ್ಕಂಥ ವಾಸನೆಯನ್ನು ಗ್ರಹಿಸ್ತಕ್ಕಂತಹ ಘ್ರಾಣೇಂದ್ರಿಯ, ನೋಡುವಂತಹ ಕ್ರಿಯೆಯನ್ನು ಮಾಡುವಂತಹ ಚಕ್ಷುರೇಂದ್ರಿಯ, ಕೇಳುವಂತಹ ಕ್ರಿಯೆ ಮಾಡ್ತಕ್ಕಂತಹ ಕರ್ಣೇಂದ್ರಿಯ. ಈ 5 ಮತ್ತು ಇದಕ್ಕೆಲ್ಲ ರಾಜನ ಹಾಗಿರ್ತಕ್ಕಂಥ ಮನಸ್ಸು. ಯಾಕಂದರೆ ಈ 5 ನಿಯಂತ್ರಿಸ್ತಕ್ಕಂಥದ್ದು ಮನಸ್ಸು. ಹಾಗಾಗಿ ಮನಸ್ಸು ಬಹಳ ನಿಯಂತ್ರಣದಲ್ಲಿರಬೇಕಾಗತ್ತೆ. ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ನಿನ್ನ ಮನಸ್ಸು ಹೇಗಿರ್ತದೆ ಎನ್ನುವುದರಿಂದ ನೀನು ಬಂಧನಕ್ಕೆ ಒಳಗಾಗ್ತೀಯೋ ಅಥವಾ ಬಿಡುಗಡೆಯನ್ನು ಪಡೆಯುತ್ತೀಯೋ ಎನ್ನುವುದು ನಿರ್ಧಾರವಾಗ್ತದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಸಂಸಾರದ ಅಥವಾ ಜನ್ಮಜನ್ಮಾಂತರಗಳ ಬಂಧನಕ್ಕೆ ಒಳಗಾಗುವುದು ಈ ಮನಸ್ಸಿನ ಕಾರಣದಿಂದ ಅಥವಾ ಮನಸ್ಸು ಪ್ರೇರೇಪಿಸ್ತಕ್ಕಂಥ ಇಂದ್ರಿಯಗಳ ನಿಯಂತ್ರಣವಿಲ್ಲದ ಕಾರಣದಿಂದ. ಅದೇ ಮನಸ್ಸು ಶುದ್ಧವಾದರೆ, ಈ ಇಂದ್ರಿಯಗಳೆಲ್ಲ ಆ ಮನಸ್ಸಿನ ನಿಯಂತ್ರಿಸಲ್ಪಟ್ರೆ, ಆ ಮನಸ್ಸನ್ನೇ ಆಧ್ಯಾತ್ಮದ ಸಾಧನೆಯಲ್ಲಿ, ಆತ್ಮಕಲ್ಯಾಣದ ಕ್ರಿಯೆಯಲ್ಲಿ ತೊಡಗಿಸಿಕೊಂಡ್ರೆ ನಾವು ಗೆದ್ದ ಹಾಗೆ. ಆವಾಗ ಆ ಸಂಯಮ ಗುಣ ಅಂತಕ್ಕಂಥದ್ದು ನಮ್ಮನ್ನು ಶ್ರೇಷ್ಠತೆಯ ಕಡೆಗೆ, ಸಿದ್ಧತ್ವದ ಕಡೆಗೆ ಕರ್ಕೊಂಡು ಹೋಗ್ತದೆ ಎನ್ನುವುದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಸಂಯಮ, ಹತೋಟಿ ಎನ್ನುವುದು ನಮ್ಗೆ ಇರಬೇಕಾಗತ್ತೆ. ತುಂಬ ಸಲ ನಮಗಿರಲ್ಲ. ನಮ್ಮ ಸಂಸಾರದಲ್ಲಿ ನಮ್ಮ ನಾಲಿಗೆ ನಾವು ಹೇಳಿದಾಗ ಕೇಳೋದಿಲ್ಲ, ಏನೇನೋ ತಿಂತೇವೆ, ಆಮೇಲೆ ಅಯ್ಯೋ ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳ್ತೇವೆ, ಮಾತ್ರೆ ತಗೊಳ್ತೇವೆ, ಇನ್ನೇನೋ ಮಾಡ್ತೇವೆ. ಕಣ್ಣು ಬೇಡದ್ದನ್ನೆಲ್ಲ ನೋಡ್ತದೆ, ಏನೇನೋ ಆಲೋಚನೆ ಎಲ್ಲ ಮಾಡ್ತದೆ. ಆ ಕಣ್ಣಿನ ಹಿಂದೆ ನಾವೆಲ್ಲೋ ಎಷ್ಟೋ ಸಲ ದುಃಖಗಳಿಗೆ ನೋವು ಕಾಣಾಗ್ತೇವೆ. ಕಿವಿ ಕೇಳಬಾರದನ್ನು ಕೇಳ್ತದೆ, ಬೇಡದ್ದನ್ನು ಆಸೆ ಪಡ್ತದೆ ಕೇಳಲಿಕ್ಕೆ, ಬೇಕಾದ್ದನ್ನು ನಿರಾಕರಿಸ್ತದೆ. ಈ ಥರ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸು ಒಳ್ಳೆದರ ಕಡೆಗೆ ಹೋಗದೆ ಕೆಟ್ಟದರ ಕಡೆಗೆ ಅದು ಪ್ರೇರೇಪಿಸ್ತದೆ. ಆ ದೃಷ್ಟಿಯಿಂದ ಈ ಮನಸ್ಸನ್ನ ಮತ್ತು ಮನಸ್ಸಿನಿಂದ ಪ್ರೇರೇಪಿತವಾಗಿರ್ತಕ್ಕಂಥ 5 ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ಇದೇ ಇಂದ್ರಿಯವನ್ನ, ಇದೇ ಕಿವಿಗಳಿಂದ ಒಳ್ಳೆಯ ಆಧ್ಯಾತ್ಮ ವಿಚಾರಗಳನ್ನು ಕೇಳುವುದು, ದೇವರ ದರ್ಶನವನ್ನು ಮಾಡ್ತಕ್ಕಂತಹದ್ದು, ಒಳ್ಳೆಯ ವಿಚಾರಗಳನ್ನು ಮಾತಾಡುವುದು ಅಥವಾ ಒಳ್ಳೆಯ ವಿಚಾರಗಳನ್ನು ಬೋಧಿಸುವುದು, ಇದನ್ನು ಮಾಡಿದರೆ ನಾವು ನಿಯಂತ್ರಣದಲ್ಲಿ ಇರ್ತೇವೆ, ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಯುತ್ತೇವೆ. ಹಾಗಾಗಿ ಸಂಯಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮಲ್ಲಿರಬೇಕಂತ ಒಂದು ಲಕ್ಷಣ. ಆಮೇಲೆ ತಪಸ್ಸು ಬಹಳ ವಿಸ್ತಾರವಾಗಿರ್ತಕ್ಕಂಥ ವಿಚಾರ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜೈನ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಹೇಳ್ತಾರೆ, ತಪಸ್ಸಿನಲ್ಲಿ 12 ವಿಧಗಳಿವೆ ಅಂತ. ಉಪವಾಸ, ಅನಶನದಿಂದ ಹಿಡಿದು ಧ್ಯಾನದವರೆಗೆ ಒಂದು ರೀತಿಯ ಮೆಟ್ಲಿದ್ದ ಹಾಗೆ. ಉಪವಾಸ ಮಾಡುವುದು ಕೂಡ ಒಂದು ತಪಸ್ಸೆ. ಹಾಗೆಯೇ ರಸಪರಿತ್ಯಾಗ, ವಿವಿಕ್ತ ಶಯ್ಯಾಸನ, ಕಾಯಕ್ಲೇಶ, ಪ್ರಾಯಶ್ಚಿತ್ತ, ಎಲ್ಲ ವೈಯಾವೃತ್ಯ ಇತ್ಯಾದಿಗಳು, ಸ್ವಾಧ್ಯಾಯ, ಎಲ್ಲವೂ ಕೂಡ ಹಂತ ಹಂತವಾಗಿ 12 ರೀತಿಯ ತಪಸ್ಸುಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ ನಾವು ಜೀವನದಲ್ಲಿ, ಉಪವಾಸದಿಂದ ಆರಂಭಿಸಿ. ಆದರೆ ನಮಗೆ ರೂಢಿಯಲ್ಲಿ ಅನೇಕ ಸಲ ತಪಸ್ಸು ಅಂದರೆ ಅದು ಧ್ಯಾನಮಗ್ನರಾಗಿರುವುದು ಅಂತ. ಅದು 12ನೇ ವಿಧ, ಕೊನೆಯ ವಿಧ. ಮತ್ತು ಅಂತಿಮವಾಗಿ ನಾವು ನಿಲ್ಲುವ ಸ್ಥಿತಿ ಯಾವುದು ಕೇಳಿದ್ರೆ ಧ್ಯಾನ ಸ್ಥಿತಿ. ನಮ್ಮೆಲ್ಲ ತೀರ್ಥಂಕರರು, ನಮ್ಮೆಲ್ಲ ದೇವರ ಬಿಂಬಗಳು ಇರ್ತಕ್ಕಂಥದ್ದು ಧ್ಯಾನ ಸ್ಥಿತಿಯಲ್ಲಿ. ಯಾಕೆ ಅಂದರೆ ಅವರು ಧ್ಯಾನ ಸ್ಥಿತಿಯಲ್ಲಿ ಇರುವಾಗಲೇ ಆ ತಪಸ್ಸಿನ ಸ್ಥಿತಿಯಲ್ಲಿಯೇ ಮೋಕ್ಷವನ್ನು ಪಡೆದರು. ಹಾಗಾಗಿ ಮೋಕ್ಷವನ್ನು ಪಡೆಯುವುದಕ್ಕೆ ಇರಬೇಕಾದಂಥ ಇನ್ನೊಂದು ಪ್ರಮುಖವಾದಂಥ ಲಕ್ಷಣ ಯಾವುದು ಕೇಳಿದ್ರೆ ತಪಸ್ಸಿನ ಸ್ಥಿತಿ. ಅಂದರೆ ಇಲ್ಲಿ ಅರ್ಥ ಏನು ಅಂದರೆ ನಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು ಪರವಸ್ತುಗಳ ಕಡೆಗೆ ಹೋಗದ ಹಾಗೆ ನಿಯಂತ್ರಿಸಿಕೊಂಡು ಅದಕ್ಕೆ ಸಂಯಮ ಬೇಕು. ಆಮೇಲೆ ಸ್ವವಸ್ತುವಿನಲ್ಲಿ ನಮ್ಮಲ್ಲಿ ನಾವು ಅದನ್ನು ನಿಲ್ಲಿಸಿಕೊಳ್ತಕ್ಕಂಥದ್ದು, ಏಕಾಗ್ರಗೊಳಿಸ್ತಕ್ಕಂಥದ್ದು, ಇದು ನಿಜವಾಗಿರುವಂತಹ ತಪಸ್ಸು ಅಂತ ಕರೀತೇವೆ. ಅದರಿಂದ ತಪಸ್ಸು ಒಂದು ಲಕ್ಷಣ. ಮತ್ತು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಕರ್ಮಗಳನ್ನು ಮಾಡ್ತೇವೆ, ಪಾಪ ಪುಣ್ಯ ಕರ್ಮಗಳನ್ನು ಮಾಡ್ತೇವೆ. ಆದರೆ ಆ ಕರ್ಮವನ್ನು ಸಂಪಾದಿಸುವುದಕ್ಕೆ 1000 ದಾರಿಗಳಿವೆ. ಆದರೆ ಆ ಕರ್ಮವನ್ನು ನಾಶ ಮಾಡುವುದಕ್ಕೆ ಇರ್ತಕ್ಕಂಥ ದಾರಿ ಒಂದೇ. ಅದು ಯಾವುದು ಕೇಳಿದ್ರೆ ತಪಸ್ಸು ಮಾತ್ರ. ಅದಕ್ಕೋಸ್ಕರನೇ ತೀರ್ಥಂಕರರಾಗುವುದಕ್ಕೆ ಹುಟ್ಟಿರ್ತಕ್ಕಂತಹ ಶ್ರೇಷ್ಠರು ಕೂಡ ಕೊನೆಯವರೆಗೂ ಕೂಡ ತಪಸ್ಸಿನಲ್ಲಿ ನಿರತರಾದರು. ಸಮವಶರಣದಲ್ಲಿ ಇರ್ತಕ್ಕಂಥ ಅರಿಹಂತ ಪರಮೇಷ್ಠಿಗಳು ಕೂಡ ಕೊನೆಗೆ ಒಂದಿಷ್ಟು ಕಾಲ ಸಮವಶರಣದಿಂದ ಈಚೆಗೆ ಬಂದು ತಪೋನಿರತರಾಗಿ ಅಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡು ಮೋಕ್ಷವನ್ನು ಸಂಪಾದಿಸಿಕೊಳ್ತಾರೆ. ಅಂದರೆ ತಪಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತ ಯೋಚನೆ ಮಾಡಿ. ನಾವು ಮನೆಯಲ್ಲಿ ದಿನನಿತ್ಯ ಜಪ ಮಾಡ್ತೇವೆ. ಜಪ ಅಂದರೆ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಐರ್ಯಾಣಂ, ನಮೋ ಉಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ ಅಂತ ಬೇರೆಯವರನ್ನ ಯೋಚನೆ ಮಾಡೋದು. ಆದರೆ ತಪ ಅಂದರೆ ನಮ್ಮ ಒಳಗಿರ್ತಕ್ಕಂಥ ಶುದ್ಧಾತ್ಮನನ್ನ ಆ ಸಿದ್ಧ ಪರಮೇಷ್ಠಿಗೆ ಸಮೀಕರಿಸಿಕೊಂಡು, ಹೋಲಿಸಿಕೊಂಡು ಆ ಸಿದ್ಧ ಪರಮೇಷ್ಠಿಯನ್ನೇ ತನ್ನಲ್ಲಿ ಕಾಣತಕ್ಕಂಥ ಪ್ರಯತ್ನವನ್ನ ಮಾಡೋದು. ಇದು ತಪ. ಭರತ ಚಕ್ರವರ್ತಿ ಇದನ್ನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ತಪಸ್ಸಿನ ಸ್ಥಿತಿ
ಒಂದು ಮುಖ್ಯವಾದಂಥ ಲಕ್ಷಣ. ಮತ್ತು ಆ ತಪಗುಣ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಸಾಧನೆ ಮಾಡ್ತೇವೆ, ಶ್ರೇಷ್ಠತೆಯನ್ನು ಮುಡ್ತೇವೆ. ಮತ್ತು ಪರಮಾತ್ಮನ ಒಂದು ಲಕ್ಷಣಗಳಲ್ಲಿ ತಪಸ್ಸು ಕೂಡ ಒಂದು. ಆದ್ದರಿಂದ ಧರ್ಮದ ದಶಲಕ್ಷಣಗಳಲ್ಲಿ ತಪಸ್ಸನ್ನು ಹೇಳ್ತಾರೆ. ಇನ್ನು ತ್ಯಾಗ. ತ್ಯಾಗ ಅಂದರೆ ಬಿಡುವುದು ಅಂತ ಅರ್ಥ. ಮತ್ತೆ ಬುದ್ಧನನ್ನ ಯಾರೋ ಕೇಳಿದ್ರಂತೆ, ನಾನು ತುಂಬ ಪ್ರಸಿದ್ಧನಾಗಬೇಕು, ಏನು ಮಾಡಲಿ ಅಂತ. ಆಗ ಬುದ್ಧ ಹೇಳ್ತಾನೆ, ನೀನು ಒಂದೋ ಕವಿಯಾಗು, ಇಲ್ಲದಿದ್ದರೆ ತ್ಯಾಗಿಯಾಗು ಅಂತ. ಶ್ರೇಷ್ಠರಾಗಬೇಕಾದರೆ ಇರತಕ್ಕಂಥ ದಾರಿಗಳು ಎರಡು ಅಂತ. ತ್ಯಾಗಿಯಾಗು ಅಂತ. ಇವತ್ತು ತ್ಯಾಗವೀರ ಬಾಹುಬಲಿ ನಮಗೆಲ್ಲ ನೆನಪಾಗ್ತಾರೆ. ಯಾಕೆ ಕೇಳಿದ್ರೆ, ತ್ಯಾಗದ ಕಾರಣದಿಂದ ಬಾಹುಬಲಿ ಶ್ರೇಷ್ಠರಾದರು. ಬಾಹುಬಲಿ ಮಾತ್ರ ಅಲ್ಲ, ನಮ್ಮೆಲ್ಲ ಜಿನೇಶ್ವರರು ಯಾರೆಲ್ಲ ಪರಮಾತ್ಮ ಸ್ಥಿತಿಯನ್ನು, ಜಿನಸ್ಥಿತಿಯನ್ನು ತಲುಪಿದ್ರೋ ಅವರೆಲ್ಲರೂ ಕೂಡ ತ್ಯಾಗವನ್ನು ಮಾಡಿದವರು. ತ್ಯಾಗ ಅಂದರೆ ಏನು? ಬಹಳ ಸಲ ಅವರು ಏನು ಕೇಳಿದ್ರೆ, ತ್ಯಾಗದ ಬಗ್ಗೆ ಮಾತಾಡ್ತಾ ಹೋಗುವಾಗ ದಾನದ ಬಗ್ಗೆ ಮಾತಾಡ್ತಾರೆ ತುಂಬ ಸಲ. ದಾನ ಬೇರೆ, ತ್ಯಾಗ ಬೇರೆ. ಅದಕ್ಕೆ ಬಹಳ ಸರಳವಾಗಿ ಹೇಳುವುದಿದ್ರೆ, ಕೊಡುವುದು ದಾನ, ಬಿಡುವುದು ತ್ಯಾಗ ಅಂತ. ಬಹಳ ಸ್ವಾರಸ್ಯ ನೋಡಿ. ಬಾಹುಬಲಿಯ ಜೀವನ ಚರಿತ್ರೆ ನೀವು ಗಮನಿಸಿದ್ರೆ, ಭರತ ಚಕ್ರವರ್ತಿಯ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ. 3 ರೀತಿಯ ಯುದ್ಧ ಆಯಿತು, ಅಹಿಂಸಾತ್ಮಕವಾದಂಥ ಯುದ್ಧ. 3ನೇ ಯುದ್ಧ ಮಲ್ಲ ಯುದ್ಧ ಆಗುವಾಗ ಅಣ್ಣನಾಗಿರ್ತಕ್ಕಂಥ ಭರತ ಚಕ್ರವರ್ತಿಯನ್ನು ಎತ್ತಿ ಹಿಡಿದ. ಆದರೆ ವಿವೇಕ ಜಾಗೃತವಾಯಿತು. ಅವನು ನಿಧಾನಕ್ಕೆ ಭರತ ಚಕ್ರವರ್ತಿಯನ್ನು ಕೆಳಗೆ ಇಳಿಸ್ತಾನೆ. ಹಾಗೆ ಇಳಿಸಿದ ಮೇಲೆ ಅವನು, ಅಣ್ಣ ನಿನ್ನ ಷಟ್ಖಂಡಗಳನ್ನು ನಾನು ಕ್ಷಣ ಮಾತ್ರದಲ್ಲಿ ಪಡೆದಿದ್ದೇನೆ, ಇದೋ ನಿನಗೆ ಇದನ್ನು ಮರಳಿ ಕೊಡ್ತಾ ಇದ್ದೇನೆ ಅಂತ ಹೇಳಲೇ ಇಲ್ಲ. ಬದಲಾಗಿ ಅವನು ಏನು ಮಾಡಿದ್ದ ಕೇಳಿದ್ರೆ, ಇದು ನನಗೆ ಬೇಡ. ತ್ಯಾಗಿಗಳು ಅಂದರೆ ಅರ್ಥ ಅವ್ರು ಯಾರಿಗೂ ಕೊಟ್ಟು ಹೋಗುವುದಿಲ್ಲ. ಮನೆಯನ್ನೋ, ತಾಯಿಯನ್ನೋ, ತಂದೆಯನ್ನೋ ಯಾರು ಇನ್ನೊಬ್ರಿಗೆ ಕೊಟ್ಟು ಹೋಗ್ತಕ್ಕಂಥದ್ದಿಲ್ಲ. ಅದು ದಾನ. ಆದರೆ ದಾನ ಯಾಕೆ ಮುಖ್ಯ ಅಂತ ಕೇಳಿದ್ರೆ, ತ್ಯಾಗಿ ಆಗಬೇಕಾದ್ರೆ ಮೊದಲು ಧ್ಯಾನದ ಮಹತ್ವ ಗೊತ್ತಿರಬೇಕಾಗುತ್ತೆ, ದಾನದ ಮಹತ್ವ ಗೊತ್ತಿರಬೇಕಾಗ್ತದೆ, ಕೊಟ್ಟು ಗೊತ್ತಿರಬೇಕಾಗ್ತದೆ. ಬಿಡುವುದಕ್ಕೆ ಕೊಡುವುದು ಒಂದು ಅಭ್ಯಾಸ, ಪ್ರಾಕ್ಟೀಸ್. ಕೊಟ್ಟು ಅವನು ಬಿಡುವುದಕ್ಕೆ ಅಭ್ಯಾಸ ಮಾಡ್ತಾನೆ. ಇಲ್ಲದಿದ್ರೆ ಎಲ್ಲ ಸಂಗ್ರಹ ಬುದ್ಧಿಯೇ ಬಂದ್ಬಿಡ್ತದೆ. ಅದು ಲೋಭಕ್ಕೆ ಕಾರಣ ಆಗ್ತದೆ, ಶೌಚ ಗುಣ ನಾಶವಾಗ್ತದೆ. ಹಾಗಾಗಿ ತ್ಯಾಗ ಗುಣ ಅಂತಕ್ಕಂಥದ್ದು ನಮ್ಮನ್ನ ಶುದ್ಧೀಕರಿಸ್ತಕ್ಕಂತಹ ಮತ್ತು ನಮ್ಮದನ್ನ ಬಿಡುವುದಕ್ಕೆ ಕಲಿಸ್ತಕ್ಕಂಥದ್ದು. ಕೊನೆಗೆ ಹೇಳ್ತಾರೆ ಏನು ಕೇಳಿದ್ರೆ, ಆತ್ಮನಿಗೆ ಈ ಶರೀರ ಕೂಡ ಬೇರೆ ಪರವಸ್ತು. ನಾಳೆ ನನ್ನ ಆತ್ಮ ಹೊರಟು ಹೋದರೆ ಶರೀರ ಇಲ್ಲಿ ಬಿದ್ದಿರ್ತದೆ, ಯಾರಿಗೆ ಬೇಕಾಗಿದೆ ಅದು? ಆದ್ದರಿಂದ ಈ ಶರೀರವನ್ನು ಬಿಟ್ಟು ನೀನು ಆತ್ಮ ಪರಮಾತ್ಮ ಸ್ಥಿತಿಯನ್ನು ತಲುಪಬೇಕು ಅಂತಾದರೆ ಈ ತ್ಯಾಗ ಗುಣವನ್ನು ರೂಢಿಸ್ಕೊಳ್ಬೇಕಾಗುತ್ತೆ, ಅಥವಾ ತ್ಯಾಗ ಗುಣ ಇರಬೇಕಾಗತ್ತೆ. ಆವಾಗ ನಾವು ಶ್ರೇಷ್ಠತೆಯನ್ನು ಸಾಧಿಸ್ತೇವೆ. ಹಾಗಾಗಿ ತ್ಯಾಗ ಬಹಳ ಮುಖ್ಯ ಗುಣ ಅಂದರು. ಆಮೇಲೆ 9ನೇದ್ದು ಆಕಿಂಚನ್ಯ. ಎಷ್ಟು ಚೆನ್ನಾಗಿದೆ ಆ ಶಬ್ದ ನೋಡಿ. ಅಕಿಂಚನ್ಯ ಅಂದರೆ ಕಿಂಚಿತ್ತೂ ನನ್ನದಲ್ಲ, ಬೇರೆ ಅಂತ. ನಾನು ಆಗಲೇ ಹೇಳಿದ ಹಾಗೆ ಆತ್ಮನಿಗೆ ಶರೀರ ಮತ್ತು ಶರೀರ ಸಂಬಂಧಿಯಾಗಿರ್ತಕ್ಕಂಥ ಎಲ್ಲವೂ ಕೂಡ ಆತ್ಮನದಲ್ಲವೇ ಅಲ್ಲ. ಒಂದು ವೇಳೆ ಶರೀರ ಮತ್ತು ಶರೀರ ಸಂಬಂಧಿಯಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ನಾನೇ ಆಗಿದ್ದಿದ್ದರೆ, ಅಥವಾ ನನ್ನ ಆತ್ಮನಿಗೆ ಸಂಬಂಧಪಟ್ಟದ್ದಿದ್ರೆ ಮರಣ ಹೊಂದಿದಾಗ ಒಟ್ಟಿಗೆ ಹೋಗ್ಬೇಕಾಗಿತ್ತಲ್ಲ, ಅಥವಾ ಆತ್ಮನೋದರೊಟ್ಟಿಗಿರ್ಬೇಕಾಗಿತ್ತಲ್ಲ. ಇಲ್ಲ, ನಿಜವಾಗಿ ಆದರೆ ಆತ್ಮ ಬೇರೆ, ಶರೀರ ಬೇರೆ, ಭೇದ ವಿಜ್ಞಾನ ಅಂತ ಕರೀತಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಆತ್ಮನ ಕುರಿತು ಯೋಚನೆ ಮಾಡಬೇಕಾಗುತ್ತೆ. ಆತ್ಮನ ಕುರಿತು ತದೇಕ ಚಿತ್ತದಿಂದ ಯೋಚನೆ ಮಾಡಿದರೆ ಆಗ ಅಕಿಂಚ ಅನ್ಯ, ಎಲ್ಲವೂ ಪರವಸ್ತು ಎನ್ನುವುದು ನಮ್ಗೆ ಅರ್ಥ ಆಗ್ತದೆ. ಆದರೆ ನಮ್ಮ ದಿನನಿತ್ಯದ ವ್ಯವಹಾರ ಹೇಗಿದೆ ಅಂದರೆ, ಎಲ್ಲವೂ ನಂದೇ 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 ಅಂತ ರಾಶಿ ಮಾಡ್ಕೊಳ್ತೇವೆ. ಚಿಕ್ಕನ್ನಲ್ಲಿರುವಾಗ ನಾವೆಲ್ಲ ಸಿಕ್ಕಿದಂತಹ ಸಾಬೂನು ಪೆಟ್ಟಿಗೆ, ಬೆಂಕಿ ಪೆಟ್ಟಿಗೆ, ಏನೇನೋ ತಗೊಂಡು ಬಂದು ಚೀಲದಲ್ಲಿ ಸಂಗ್ರಹಿಸ್ಕೊಳ್ತಕ್ಕಂಥ ಬುದ್ಧಿ ಮಾಡ್ತಾ ಇದ್ವಲ್ಲ. ಆದರೆ ಯಾವುದೂ ನಮ್ಮದಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ದು ಗೊತ್ತಿಲ್ಲ, ಏನನ್ನು ಹಿಡ್ಕೊಂಡು ಬಂದಿದ್ದೇವೆ ಇಲ್ಲಿ ಬರುವಾಗ. ಮುಂದಿನ ಜನ್ಮಕ್ಕೆ ಹೋಗುವಾಗ ಏನು ಹಿಡ್ಕೊಂಡು ಹೋಗ್ತೇವೆ? ಏನೂ ಇಲ್ಲ. ಹಾಗಾಗಿ ಸ್ವಲ್ಪವೂ ಕೂಡ ನನ್ನದಲ್ಲ, ಯಾವುದೂ ನನ್ನದಲ್ಲ ಅಂತ. ಬಾಹುಬಲಿ ತಪಸ್ಸಿಗೆ ನಿಂತಾಗ ನಿಂತ ನೆಲ ಅಣ್ಣನದ್ದು ಅಂತ ಯೋಚನೆ ಮಾಡಿದ ಅಂತ ಕತೆ ಬರ್ತದೆ, ಚರಿತ್ರೆ ಕೇಳಿದ್ದೇವೆ ನಾವು. ಆಗ ಭರತ ಬಂದು ಹೇಳ್ತಾನೆಪ್ಪ, ಆ ನೆಲ ನಂದು ಅಂತ ಯಾಕೆ ಯೋಚನೆ ಮಾಡ್ತಾ ಇದ್ಯಪ್ಪ? ಅದು ಮೊದಲಿಂದಲೂ ಇತ್ತು, ಇನ್ನು ಮುಂದೆಯೂ ಇರ್ತದೆ, ನನ್ನ ಮಂತ್ರವೂ ಇರ್ತದೆ. ನಂದು ಅಂತ ಯಾಕೆ ಯೋಚನೆ ಮಾಡ್ತೀಯ? ಈ ಭೂಮಿ ಯಾರದ್ದೂ ಅಲ್ಲ ಅಂತ, ಯಾರದ್ದೂ ಅಲ್ಲ. ಒಂದು ಬಸ್ಸು ಹೋಗ್ತಾ ಇತ್ತಂತೆ. ಹೋಗುವಾಗ ಆ ಬಸ್ಸಿನಲ್ಲಿ
ಯಾರ್ದೋ ಕಿಸೆಯಿಂದ ಒಂದು ನಾಣ್ಯ ಕೆಳಗೆ ಬಿತ್ತು. ಅದು ಜೋರು ಶಬ್ದ ಆಯ್ತಂತೆ. ಶಬ್ದ ಆದಾಗ ಎಲ್ಲರೂ ಕೂಡ ಕಿಸೆ ಮುಟ್ಟು ನೋಡ್ಕೊಂಡ್ರಂತೆ, ನಂದ ಅಂತ. ಆದರೆ ಆ ನಾಣ್ಯ ಅಲ್ಲಿಂದಲೇ ಹೇಳ್ತದೆ ಅಂತೆ, ಮೂರ್ಖರಿರ, ಎಲ್ಲರೂ ದುಡ್ಡು ಅಂತ ಶಬ್ದ ಕೇಳಿದ ತಕ್ಷಣ ನಂದ ಅಂತ ಮುಟ್ಟಿ ನೋಡ್ಕೊಳ್ತೀರಿ, ಆದರೆ ನಾನು ಯಾರವನೂ ಅಲ್ಲ ಅಂತ. ಯಾವುದೇ ನಾವು ಒಂದನೇ ವರ್ಷದಲ್ಲಿ ಇದ್ದಂಥ ಅಮ್ಮ ಯಾರೋ ಹಿರಿಯರು ಮುಷ್ಟಿಯಲ್ಲಿ ಇಟ್ಟು ಹೋಗಿರ್ತಕ್ಕಂಥ ಹಣ ಎಲ್ಲಿದೆ ಈಗ? ಅಥವಾ ಕೋಟಿಗಟ್ಟಲೆ ಅರಸರ ವೈಭವ ಸುರರ ವಿಮಾನ ಏನು ಹೇಳ್ತಾರೆ ದ್ವಾದಶಾನು ಪ್ರೇಕ್ಷೆಯಲ್ಲಿ. ಹಾಗಾಗಿ ಯಾವುದೂ ಕೂಡ ನಮ್ಮೊಟ್ಟಿಗೆ ನಿಲ್ಲುವುದಿಲ್ಲ. ಕೇವಲ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳು ಮಾತ್ರ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತವೆ. ಕೊನೆಗೂ ಅದನ್ನೂ ನಾಶ ಮಾಡಿದಾಗ ಪರಿಶುದ್ಧವಾದಂತಹ ಸ್ಥಿತಿ ಬರ್ತದೆ. ಹಾಗಾಗಿ ಆತ್ಮನಿಗೆ ಉಳಿದವೆಲ್ಲವೂ ಕೂಡ, ಶರೀರ ಮತ್ತು ಎಲ್ಲವೂ ಕೂಡ ಪರವಸ್ತುಗಳು ಎನ್ನುವಂಥ ಆಲೋಚನೆ ಮಾಡುವಂಥದ್ದು, ಮತ್ತು ಆ ಆಲೋಚನಾ ಗುಣ ಅಥವಾ ಆ ಸ್ವಭಾವ ನಮ್ಮಲ್ಲಿ ಬಂದರೆ, ಶರೀರ ಸಂಬಂಧಿಯಾಗಿರ್ತಕ್ಕಂಥ ಎಲ್ಲವೂ ಕೂಡ ಆತ್ಮನಿಗೆ ಬೇರೆ, ಅನ್ಯ ಅನ್ನುವ ಆಲೋಚನೆ ಬಂದರೆ ಆಗ ನಿಜವಾಗಿರ್ತಕ್ಕಂಥ ಸಾಧನೆ ಆಗ್ತದೆ ಅಂತ. ಮತ್ತೆ ಮತ್ತೆ ಭರತ ಚಕ್ರವರ್ತಿಯನ್ನ ಯಾಕೆ ನೆನಪು ಮಾಡಿಕೊಳ್ತೇವೆ ನಾವು ಅಂತ ಕೇಳಿದ್ರೆ, 96,000 ಜನ ರಾಣಿಯರ ನಡುವೆ ಷಟ್ಖಂಡಾಧಿಪತಿಯಾಗಿ ಚತುರ್ದಶ ರತ್ನಗಳಿಗೆ ಒಡೆಯನಾಗಿ ಎಷ್ಟೊಂದು ವೈಭವದಿಂದ ಮೆರೆದಿರ್ತಕ್ಕಂಥ ಭರತ ಚಕ್ರವರ್ತಿ ಕೂಡ ಕ್ಷಣ ಕ್ಷಣಕ್ಕೂ ಇದ್ಯಾವುದು ನನ್ನದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ರತ್ನಾಕರವರ್ಣಿ ಹೇಳ್ತಾನೆ, ಪುರುಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ, ಮುರಿದು ಕಣ್ಣೆಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಹೇಳಲಳವೆ ಅಂತ. ಕಣ್ಣು ಮುಚ್ಚಿದ್ರೆ ಆ ತಕ್ಷಣ ಮೋಕ್ಷವನ್ನು ನೋಡ್ತಾ ಇದ್ದಂತೆ. ಸಿದ್ಧಪರಮೇಶ್ವರಿಗಳನ್ನು ನೋಡುವ ಶಕ್ತಿ ಇತ್ತು ಅವನಿಗೆ ಅಂತ. ಸತ್ಯ ನೋಡಿ, ಕಣ್ಣು ತೆರೆದ್ರೆ ಎಲ್ಲವೂ ನಮ್ದು ಅಂತ ಅನ್ನಿಸ್ತದೆ, ಕಣ್ಣು ಮುಚ್ಚಿದ್ರೆ ಎರಡರ್ಥ. ಒಂದು, ಕಣ್ಣು ಮುಚ್ಚಿ ಕೂತರೂ ಕೂಡ ನಮ್ಗೇನೂ ಕಾಣೋದಿಲ್ಲ. ಇನ್ನೊಂದು, ನಾಳೆ ಕೊನೆಗೆ ಕಣ್ಣು ಮುಚ್ಚಿಕೊಂಡಾಗಲೂ ಕೂಡ ನಮ್ದು ಯಾವುದೂ ನಮ್ದಾಗಿರೋದಿಲ್ಲ ಅಂತ. ಹಾಗಾಗಿ ಎಲ್ಲವೂ ಪರವಸ್ತು ಎನ್ನುವಂತಹ ಆಲೋಚನೆ ಏನಿದೆ, ಇದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಜಾಗೃತವಾದರೆ, ಆ ಲಕ್ಷಣ ನಮ್ಮಲ್ಲಿ ಬಂದರೆ ಅದು ಉತ್ತಮ ಆಕಿಂಚನ್ಯವಾಗ್ತದೆ. ಅದು ಪರಮಾತ್ಮ ಸ್ಥಿತಿಯನ್ನು ಮುಟ್ಟತಕ್ಕಂಥ ಒಂದು ಗುಣವನ್ನು ಕೊಡ್ತದೆ. ಇನ್ನು ಕೊನೆಯದಾಗಿರುವಂತಹದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ, ರೂಢಿಯಲ್ಲಿ ಬ್ರಹ್ಮಚರ್ಯ ಅಂತ ಹೇಳಿದಾಗ ಮದುವೆ ಆಗದಿರುವುದು ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಹಾಗಲ್ಲ. ಬ್ರಹ್ಮ ಅಂದರೆ ಆತ್ಮ ಅಂತ ಅರ್ಥ. ಚರ್ಯ ಅಂದರೆ ಅದರಲ್ಲಿ ಇರುವುದು, ನಿರತವಾಗಿರುವುದು ಅಂತ ಅರ್ಥ. ಯಾವಾಗ ಆತ್ಮನಲ್ಲಿಯೇ ಮನಸ್ಸು ನಿರತವಾಗಿರ್ತದೋ ಅದು ಬ್ರಹ್ಮಚರ್ಯ. ಹಾಗಾಗಿ ನೀವು ಮದುವೆ ಆಗಿದ್ದೀರೋ ಇಲ್ಲವೋ ಎನ್ನುವುದು ಬ್ರಹ್ಮಚರ್ಯಕ್ಕೆ ಸಂಬಂಧ ಇಲ್ಲ. ಆದರೆ ಸಂಸಾರ, ಹೆಂಡತಿ, ಮಕ್ಕಳು ಇವೆಲ್ಲವೂ ಕೂಡ ಈ ಆತ್ಮನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೆ ಒಂದಿಷ್ಟು ತೊಂದರೆಯನ್ನು ಕೊಡಬಹುದು ಎನ್ನುವ ದೃಷ್ಟಿಯಿಂದ ಬ್ರಹ್ಮಚರ್ಯವನ್ನ ಮದುವೆ ಆಗದಿರುವುದು ಅಂತ ಹೇಳ್ತಾರೆ. ಆದರೆ ಭರತ ಚಕ್ರವರ್ತಿಗೆ ಮತ್ತೆ ಹೇಳಿದ್ರು, ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ. 96,000 ಜನ ರಾಣಿಯರ ಜೊತೆಗೆ ಸುಖ ಸಮೃದ್ಧಿಯಲ್ಲಿ ಇದ್ರೂ ಕೂಡ ಆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತಾಗ, ತಪಸ್ಸಿಗೆ ಕುಳಿತಾಗ ಎಲ್ಲವೂ ದೂರವಾಗಿ ಬಿಡ್ತಾ ಇತ್ತು. ಅವನಾಗಿರ್ತಾ ಇದ್ದ, ಅವನ ಆತ್ಮನನ್ನು ನೋಡ್ತಾ ಇದ್ದ. ಆದ್ರಿಂದಲೇ ಅಂತಿಮವಾಗಿ ಒಂದು ಅಂತರ್ಮುಹೂರ್ತದಲ್ಲಿ ಅವನು ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಆಯಿತು. ಯಾಕೆಂದ್ರೆ ಇದ್ದೂ ಇಲ್ಲದ ಹಾಗೆ, ತಾವರೆ ಎಲೆಯ ಮೇಲಿನ ಬಿಂದುವಿನ ಹಾಗೆ ಸಂಸಾರದಲ್ಲಿ ಅವನಿದ್ದ. ಅಂದ್ರೆ ಅವನಿಗೆ ಬ್ರಹ್ಮಚರ್ಯ ಶಕ್ತಿ ವಿಶೇಷವಾಗಿತ್ತು. ಹಾಗಾಗಿ ನಾವು ಆ ಬ್ರಹ್ಮಚರ್ಯವನ್ನ ಪಾಲನೆ, ಸಂಸಾರಿಗಳಿರ್ಬೋದು, ಇನ್ಯಾರೋ ಇರ್ಬೋದು, ಪಾಲನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಆತ್ಮನಲ್ಲಿ ತಲ್ಲೀನಗೊಳಿಸ್ತಕ್ಕಂಥ ಸ್ಥಿತಿ. ಅಂತಿಮವಾಗಿ ಯೋಚನೆ ಮಾಡಿ, ಭಗವಾನ್ ಮಹಾವೀರ ಸ್ವಾಮಿ ಪಾರ್ಶ್ವನ ಯಾರೇ ಇರಬಹುದು, ಅವರು ಕಣ್ಮುಚ್ಚಿ ತಪೋನಿರತರಾಗಿ ಧ್ಯಾನಮಗ್ನರಾಗಿದ್ದ ಹೊತ್ತಿಗೆ ಅವರ ಆತ್ಮನಲ್ಲಿಯೇ ಅವರ ಮನಸ್ಸು ತಲ್ಲೀನ ಆಗ್ತಾ ಆಗ್ತಾ ಇದ್ದ ಹಾಗೆ ಅವರು ಮೋಕ್ಷವನ್ನು ಪಡೆದರು. ಅಂತಿಮವಾಗಿ ಮೋಕ್ಷದಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ, ಶರೀರವೂ ಇರೋದಿಲ್ಲ, ಆ ಆತ್ಮ ಪೂರ್ತಿಯಾಗಿ ತನ್ನಲ್ಲಿ ತಾನು ಐಕ್ಯವಾಗಿರ್ತದೆ, ಅಥವಾ ತಾನೇ ತಾನಾಗಿರ್ತದೆ. ಅದಕ್ಕೆ ಬೇಂದ್ರೆಯವರು ಹೇಳ್ತಾರೆ, ನಿನ್ನೊಳಗೆ ನಿನ್ನನ್ನೇ ನೀನು ಕಂಡಾಗ ನೀನು ಶ್ರೇಷ್ಠನಾಗ್ತೀಯಾ ಅಂತ. ನಿನ್ನೊಳಗೆ ನೀ ಹೊಕ್ಕು ನೀ ಕಂಡರೆ ನೀನು ಶ್ರೇಷ್ಠನಾಗ್ತೀಯಾ ಅಂತ ಹೇಳ್ತಾರೆ. ಆದ್ದರಿಂದ ಬ್ರಹ್ಮಚರ್ಯ ಅಂದರೆ ನಮ್ಮ ಆತ್ಮನಲ್ಲಿಯೇ ಸದಾಕಾಲ ಮನಸ್ಸು ಲೀನತೆಯನ್ನು ಪಡೆಯುವುದು. ಆದರೆ ನಮ್ಮ ವ್ಯಾವಹಾರಿಕ ಬದುಕಿನಲ್ಲಿ ಯಾವತ್ತೂ ಕೂಡ ನಮಗೆ ನಮ್ಮ ಆತ್ಮನಲ್ಲಿ ನಮ್ಮ ಮನಸ್ಸನ್ನು ತಲ್ಲೀನಗೊಳಿಸ್ಕೊಳ್ಳೋದಕ್ಕೆ ನಮಗೆ ಪುರುಸೊತ್ತೇ ಆಗೋದಿಲ್ಲ, ಮನಸ್ಸು ಕೇಳುವುದಿಲ್ಲ, ಇಂದ್ರಿಯಗಳು ಕೇಳುವುದಿಲ್ಲ. ಈ ಥರ ಆಗ್ತದೆ ಬಂಧುಗಳೇ. ಹಾಗಾಗಿ ಬ್ರಹ್ಮಚರ್ಯ ಎನ್ನುವುದೊಂದು ಲಕ್ಷಣವಾದರೆ, ನಮ್ಮ ಆತ್ಮನ ಗುಣವಾದರೆ, ಆವಾಗ ನಾವು ಸಾಧನೆಯ ಹಾದಿಯಲ್ಲಿ ಹೋಗೋದಕ್ಕೆ ಸಾಧ್ಯ. ನಾನು ಆಗಲೇ ಹೇಳಿದೆ, ನಾನೀಗೆಲ್ಲ ಹೇಳ್ತಾ ಬಂದದ್ದು ವ್ಯಾವಹಾರಿಕವಾದಂತಹ ಮುಖ. ಆದರೆ ನಿಶ್ಚಯದ ಮುಖ ಯೋಚನೆ ಮಾಡಿದರೆ ಗಮನಿಸಬೇಕು,
ಈ 10 ಲಕ್ಷಣಗಳು ಕೂಡ ಒಂದು ಮೂಲ ವಿಷಯಕ್ಕೆ ಸಂಬಂಧಪಟ್ಟಿದೆ. ಅದೇನು ಅಂತ ಕೇಳಿದ್ರೆ ಆತ್ಮನ ಅರಿವಿನೊಂದಿಗೆ ಹುಟ್ಟಿದಂಥ ಈ 10 ಲಕ್ಷಣಗಳು. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಕ್ಷಮಿಸ್ತೇನೆ ನಾನು ಅಂತ ಹೇಳಿದ್ರೆ ಅದು ಕ್ಷಮೆ ಅಲ್ಲ. ನಿನ್ನ ಆತ್ಮನನ್ನ ಅರಿತು ನಿನ್ನಲ್ಲಿ ಆ ಕ್ಷಮಾಗುಣ ಎನ್ನುವುದು ಸಹಜವಾದ ಗುಣವಾಗಿ ಬಂದರೆ ಅದು ಉತ್ತಮ ಕ್ಷಮ. ಕ್ಷಮೆಗೂ ಉತ್ತಮ ಕ್ಷಮೆಗೂ ಇರ್ತಕ್ಕಂಥ ವ್ಯತ್ಯಾಸ ಯಾವುದು ಕೇಳಿದ್ರೆ ಆತ್ಮನ ಅರಿವಿನೊಂದಿಗೆ ಬಂದಿರತಕ್ಕಂಥ ಗುಣ. ಅಹಂಕಾರ ಇಲ್ಲದೆ ಇರುವುದು ಮಾರ್ಧವ ಗುಣ. ನಿನ್ನ ಆತ್ಮನನ್ನ ಅರ್ಥ ಮಾಡಿಕೊಂಡು ಎಲ್ಲ ಆತ್ಮಗಳು ಸಮಾನ ಎನ್ನುವ ಆತ್ಮನ ಅರಿವಿನೊಂದಿಗೆ ಹುಟ್ಟಿದ್ರೆ ಅದು ಉತ್ತಮ ಮಾರ್ಧವ. ಶೌಚ ಗುಣ, ಲೋಭ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ. ಇದು ಯಾವಾಗ ಬರ್ತದೆ? ನಾನು ಆತ್ಮ ಮಾತ್ರ, ಶರೀರ ಅಲ್ಲ, ಹಾಗಾಗಿ ಶರೀರ ಸಂಬಂಧಿ ಲೋಭ ನನಗಿಲ್ಲ ಅನ್ನುವಂಥ ಆಲೋಚನೆ ಬಂದಾಗ ಅದು ನಿಜವಾಗಿರ್ತಕ್ಕಂಥ ಉತ್ತಮ ಶೌಚ ಆಗ್ತದೆ, ಬರೇ ಶುಚಿ ಅಲ್ಲ. ಆರ್ಜವ ಗುಣ, ಮಾಯಾಚಾರ ಇಲ್ಲದೆ ಇರುವುದು. ಯಾವಾಗ ಆತ್ಮನ ಅರಿವಾಗ್ತದೆ ಮಾಯಾಚಾರದ ಪ್ರಶ್ನೆಯೇ ಬರುವುದಿಲ್ಲ, ಮಾಯಾಚಾರದ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಮಾಯಾಚಾರ ರಹಿತವಾಗಿರತಕ್ಕಂತಹ ಯಾವ ಆರ್ಜವ ಗುಣ ಇದೆ ಅದು ಆತ್ಮನ ಗುಣ ಆಗ್ಬೇಕಾಗತ್ತೆ. ಅದು ಆತ್ಮನ ಅರಿವಿನೊಂದಿಗೆ ಬರ್ತದೆ. ಸತ್ಯದ ಗುಣ, ಆತ್ಮನ ಸತ್ಯ ಸ್ವರೂಪ ಗೊತ್ತಾದಾಗ ಮಾತ್ರ ನಮಗೆ ನಿಜವಾಗಿರ್ತಕ್ಕಂಥ ಸತ್ಯ ಪ್ರಕಟವಾಗ್ತದೆ. ಅದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ ಅಂತ. ಸಂಯಮ ಗುಣ, ಅದು ಕೂಡ ಹಾಗೇನೆ. ಈ ಇಂದ್ರಿಯ ಸಂಯಮಗಳು, ಮನಸ್ಸಿನ ಆ ಸಂಯಮ ಯಾವಾಗ ಬರ್ತದೆ ಕೇಳಿದ್ರೆ ಅಯ್ಯೋ ಶರೀರ ಮತ್ತು ಉಳಿದವೆಲ್ಲವೂ ಕೂಡ ನನ್ನದಲ್ಲ, ಆತ್ಮ ಮಾತ್ರ ನಂದು, ನಾನು ಆತ್ಮನ ಕುರಿತು ಮಾತ್ರ ಯೋಚನೆ ಮಾಡಬೇಕು ಅನ್ನುವ ಭಾವನೆ ಬಂದಾಗ ಹೊರಗಿನ ವ್ಯಾವಹಾರಿಕವಾಗಿರುವಂತಹ ಯಾವ ಅಸಂಯಮವಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗುವುದಿಲ್ಲ. ನಾವು ಹತೋಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಆತ್ಮನಲ್ಲಿ ತಲ್ಲೀನಾಗ್ತದೆ. ತಪಸ್ಸು, ಉತ್ತಮ ತಪಸ್ಸು. ಉತ್ತಮ ತಪಸ್ಸು ಯಾವುದು? ಬರೇ ಯಾವುದನ್ನೋ ಸಾಧಿಸಲಿಕ್ಕೆ, ಏನನ್ನೋ ಪಡಿಲಿಕ್ಕೆ, ನನಗೆ ಮರಣವೇ ಬಾರದಿರಲಿ ಅಂತ ಬೇಡ್ಲಿಕ್ಕೋಸ್ಕರ ಮಾಡ್ತಕ್ಕಂಥ ತಪಸ್ಸು ಉತ್ತಮ ತಪಸ್ಸಲ್ಲ. ಬದಲಾಗಿ ತನ್ನ ಆತ್ಮನ ಅರಿವಿನೊಂದಿಗೆ ಆ ಆತ್ಮನಲ್ಲಿಯೇ ಪೂರ್ಣ ತಲ್ಲೀನವಾಗ್ತಕ್ಕಂಥ ಸ್ಥಿತಿ ಬಂದಾಗ, ಧ್ಯಾನಸ್ಥ ಸ್ಥಿತಿ ಬಂದಾಗ ಅದು ನಿಜವಾಗಿರ್ತಕ್ಕಂತಹ ಉತ್ತಮ ತಪ ಅಂತ ಅನ್ನಿಸ್ಕೊಳ್ತದೆ. ಉತ್ತಮ ತ್ಯಾಗ ಯಾವಾಗ? ಮತ್ತೆ ಆತ್ಮನ ಅರಿವು, ಆತ್ಮನ ಅರಿವಿನೊಂದಿಗೆ ತ್ಯಾಗ. ನನ್ನ ಆತ್ಮನನ್ನು ಅರಿತು ಶರೀರ ಮತ್ತು ಶರೀರ ಸಂಬಂಧಿ ಆಗಿರ್ತಕ್ಕಂಥ ಉಳಿದ ವಸ್ತುಗಳೆಲ್ಲ ನನ್ನದಲ್ಲ ಅಂತ ಹೇಳಿದಾಗ ಎಲ್ಲವನ್ನು ಬಿಡುವುದಿದೆಯಲ್ಲ, ಅದು ಶ್ರೇಷ್ಠವಾದಂತಹ ತ್ಯಾಗ, ಉತ್ತಮ ತ್ಯಾಗ ಅಂತ ಅನ್ನಿಸ್ಕೊಳ್ತದೆ. ಮತ್ತೆ ಆಕಿಂಚನ್ಯವೂ ಅದೇ. ಆಕಿಂಚನ್ಯ, ಯಾವುದೂ ನನ್ನದಲ್ಲ, ಪೂರ್ಣ ರೂಪದಲ್ಲಿ ಅದು ಆತ್ಮನ ಅರಿವಿನೊಂದಿಗೆ ಬರತಕ್ಕಂಥದ್ದು. ಬ್ರಹ್ಮಚರ್ಯ, ಆತ್ಮನ ಬಗ್ಗೆ ಗೊತ್ತಿದ್ರೆ ತಾನೇ ಆತ್ಮನಲ್ಲಿ ತಲ್ಲೀನವಾಗುವುದು. ಹಾಗಾಗಿ ಈ 10 ಲಕ್ಷಣಗಳಿಗೆ ಉತ್ತಮ, ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಅಕಿಂಚನ್ಯ, ಬ್ರಹ್ಮಚರ್ಯ ಎನ್ನುವ ಈ 10 ಲಕ್ಷಣಗಳು ನಮ್ಮಲ್ಲಿ ಸಾಧಿತವಾಗಬೇಕಾದ್ರೆ, ನಮ್ಮಲ್ಲಿ ಬರಬೇಕಾದ್ರೆ ಆತ್ಮ ನಾನು ಎನ್ನುವ ಅರಿವಿರಬೇಕು, ಆ ಆತ್ಮನ ಪರಿಶುದ್ಧತೆ ಅರಿವಿರಬೇಕು. ಆದ್ದರಿಂದ ಆ ಆತ್ಮ ಹೋಗಿ ಮುಟ್ಟತಕ್ಕಂತಹ ಮೋಕ್ಷದ ಸ್ಥಿತಿಯಲ್ಲಿರುವ ಸಿದ್ಧ ಪರಮೇಷ್ಠಿಗಳ ಅರಿವು ನಮಗಿರಬೇಕು. ಈ ಅರಿವು ನಮಗೆ ಇದ್ದಾಗ ನಿಜವಾಗಿರುವಂತಹ ಆತ್ಮಕಲ್ಯಾಣ ಸಾಧ್ಯವಾಗ್ತದೆ. ಆಗ ಎಲ್ಲವೂ ಕೂಡ ಉತ್ತಮ ಉತ್ತಮ ಎನ್ನುವ ಅರಿವು ನಮ್ಮಲ್ಲಿ ಮೂಡ್ತದೆ. ಅದು ದಶಲಕ್ಷಣಗಳು ಅಂತ. ಬಂಧುಗಳೇ, ಇನ್ನೊಂದು ಬಹಳ ಮುಖ್ಯವಾದಂತಹ ಸಂಗತಿಯನ್ನು ಗಮನಿಸಬೇಕಾಗತ್ತೆ. ಏನು ಅಂದರೆ, ಹೇಳ್ತಾರೆ ಸೂರ್ಯನಿಗೆ ಮೋಡಗಳು ಆವರಿಸ್ತವೆ, ಮೋಡಗಳು ಆವರಿಸಿದ ತಕ್ಷಣ ಸೂರ್ಯ ಕಾಣುವುದಿಲ್ಲ ಅಂತ ಹೇಳಿದ್ರೆ ಸೂರ್ಯನೇ ಇಲ್ಲ ಅಂತ ಅರ್ಥ ಅಲ್ಲ. ಸೂರ್ಯನಿದ್ದಾನೆ, ಸೂರ್ಯ ಪ್ರಕಾಶವಿದೆ, ಆದರೆ ಆ ಪ್ರಕಾಶ ಪ್ರಕಟವಾಗುವುದಕ್ಕೆ ಮೋಡಗಳು ಬಿಡ್ತಾ ಇಲ್ಲ. ಹತ್ತಿಗೆ ಕೆಸರು ನೀರು ಅಂಟಿಕೊಂಡಿದ್ದಾಗ ಹತ್ತಿ ಹಾರುವುದಿಲ್ಲ, ಕೆಸರಲ್ಲಿ ಬಿದ್ದಿರ್ತದೆ. ಆದರೆ ಅದೆರಡೂ ಕೂಡ ಬಿಡುಗಡೆ ಆದಾಗ ಹತ್ತಿ ಪರಿಶುದ್ಧವಾಗಿ ಓಡ್ತದೆ. ಆದರೆ ಕೆಸರಿನಲ್ಲಿ ನೀರಿನಲ್ಲಿ ಮುಳುಗಿರ್ತಕ್ಕಂಥ ಹತ್ತಿಯಲ್ಲಿ ಮೇಲಕ್ಕೆ ಹೋಗುವ ಗುಣ ಇಲ್ಲ ಅಂತಲ್ಲ, ಇದೆ, ಆದರೆ ಬಿಡುವುದಿಲ್ಲ, ನೀರು ಬಿಡುವುದಿಲ್ಲ, ಕೆಸರು ಬಿಡುವುದಿಲ್ಲ. ಹಾಗೆ ಎಲ್ಲವೂ ಕೂಡ ನಾವು ಯೋಚನೆ ಮಾಡಿದರೆ ಎಲ್ಲ ಗುಣಗಳು ಕೂಡ ಇವೆ. ನೆನ್ಪಿಟ್ಕೊಳ್ಬೇಕು. ಇದನ್ನೆಲ್ಲ ನಾವು ಹೊರಗಿಂದ ತಂದು ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ, ಉತ್ತಮ, ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಆಕಿಂಚನ್ಯ, ಬ್ರಹ್ಮಚರ್ಯ ಅಂತ ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ ತುಂಬಿಸ್ಕೊಳ್ತಕ್ಕಂಥ ಸಂಗತಿ ಅಲ್ಲ. ಇದು ನಮ್ಮ ಆತ್ಮನಲ್ಲಿ ಇದೆ, ಶುದ್ಧಾತ್ಮನಲ್ಲಿ ಇದೆ. ಪ್ರತಿಯೊಬ್ಬರ ಒಳಗೂ ಕೂಡ ಈ 10 ಲಕ್ಷಣಗಳಿರ್ತಕ್ಕಂತಹ ಆತ್ಮ, ಶುದ್ಧಾತ್ಮ ಇದ್ದಾನೆ. ಆದರೆ ಯಾಕೆ ಈಗ ಶುದ್ಧನಾಗಿಲ್ಲ? ಅದರ ಹೊರಗಡೆ ನಾವು ಜನ್ಮ ಜನ್ಮಾಂತರಗಳಲ್ಲಿ ಸಂಪಾದಿಸಿಕೊಂಡು ಬಂದಿರತಕ್ಕಂಥ ಕರ್ಮಗಳು ಅಂಟಿಕೊಂಡಿದ್ದಾವೆ. ಆದ್ದರಿಂದ ಅದು ಪ್ರಕಟವಾಗಿಲ್ಲ, ಒಳಗಡೆ ಇದೆ.
ನಾವು ಮಾಡಬೇಕಾದ ಕೆಲಸ ಇಷ್ಟೇ, ಈ ಕರ್ಮಗಳನ್ನು ನಾಶ ಮಾಡತಕ್ಕಂಥ ಕೆಲಸ ಮಾಡಿದರೆ ತಕ್ಷಣ ಸಹಜವಾಗಿಯೇ ಕ್ಷಮಾಗುಣ, ಸಹಜವಾಗಿಯೇ ಮಾರ್ಧವ ಗುಣ, ಸಹಜವಾಗಿಯೇ ಆರ್ಧವ ಗುಣ, ಸಹಜವಾಗಿಯೇ ಸತ್ಯಗುಣ, ಸಹಜವಾಗಿಯೇ ಸಂಯಮ ಗುಣ, ಸಹಜವಾಗಿಯೇ ತಪ, ಸಹಜವಾಗಿಯೇ ತ್ಯಾಗ, ಸಹಜವಾಗಿಯೇ ಆಕಿಂಚನ್ಯ, ಸಹಜವಾಗಿಯೇ ಬ್ರಹ್ಮಚರ್ಯ ಗುಣ ಪ್ರಕಟ ಆಗ್ತದೆ. ಹಾಗಾಗಿ ನಾವು ಯಾರೂ ತುಂಬಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಬದಲಾಗಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಒಂದು ಜಿನಬಿಂಬವನ್ನು ಕೆತ್ತಬೇಕಾದ ಒಂದು ದೇವರ ಮೂರ್ತಿಯನ್ನು ಕೆತ್ತುವಂಥ ಸಂದರ್ಭದಲ್ಲಿ ಶಿಲ್ಪಿ ಯಾವತ್ತೂ ಕೂಡ ದೇವರ ಮೂರ್ತಿಯನ್ನು ಕೆತ್ತುವುದಿಲ್ಲವಂತೆ. ಬದಲಾಗಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಮೂರ್ತಿಗೆ ಬೇಡದೇ ಇರುವಂತಹ ಭಾಗಗಳನ್ನು ಕಿತ್ತು ತೆಗಿತಾನೆ ಅಂತ. ಈಗ ಬಾಹುಬಲಿಯ ಮೂರ್ತಿಯನ್ನು ಕೆತ್ತುವಾಗ ಬಾಹುಬಲಿಯ ಮೂಗು ಇದೆ ಅಂತಾರೆ, ಮೂಗನ್ನು ಕೆತ್ತುವುದಿಲ್ಲ, ಮೂಗಿಗೆ ಬೇಡದೇ ಇರತಕ್ಕಂತಹ ಭಾಗಗಳನ್ನು ಕೆತ್ತಿ ತೆಗಿತಾನೆ, ಕೈಗೆ ಬೇಡದೇ ಇರತಕ್ಕಂಥ ಭಾಗಗಳನ್ನು ಕೆತ್ತಿ ತೆಗಿತಾನೆ. ಹಾಗೆಯೇ ನಮ್ಮಲ್ಲಿರುವಂತಹ ಕ್ರೋಧ ಗುಣ, ಆಮೇಲೆ ಮಾನ ಅಹಂಕಾರ ಗುಣ, ಆಮೇಲೆ ಮಾಯಾಚಾರ ಗುಣ, ಲೋಭ ಗುಣ, ಅಥವಾ ಅಸತ್ಯದಲ್ಲಿ ಸಂತೋಷ ಪಡ್ತಕ್ಕಂಥ ಗುಣ, ಅಸಂಯಮಿ ಆಗ್ತಕ್ಕಂತಹ ಗುಣ, ಸಾಧನೆ ಮಾಡದೇ ಇರ್ತಕ್ಕಂಥ ಗುಣ, ಅಥವಾ ಭೋಗದ ಗುಣ, ಎಲ್ಲವೂ ನಂದೇ ಬೇರೆಯವ್ರದ್ದಲ್ಲ ಅಂತ ಹೇಳ್ತಕ್ಕಂಥ ಗುಣ, ಆಮೇಲೆ ಆತ್ಮ ಎಲ್ಲಿದ್ದಾನೆ ಅಂತ ಹೇಳ್ತಕ್ಕಂಥ ಆಸಾರ ಭಾವ, ಇವೆಲ್ಲವನ್ನು ದೂರ ಮಾಡಿದಾಗ, ಅದನ್ನೆಲ್ಲ ಬಿಟ್ಟಾಗ, ಕ್ರೋಧವನ್ನು ಬಿಟ್ಟಾಗ ಕ್ಷಮೆ ಬರ್ತದೆ, ತನ್ನಷ್ಟಕ್ಕೆ ಪ್ರಕಟವಾಗ್ತದೆ. ಅಹಂಕಾರವನ್ನು ಬಿಟ್ಟಾಗ ಮಾರ್ಧವ ಗುಣ ಬರ್ತದೆ. ಇದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ ಕೆಟ್ಟದ್ದನ್ನು ಬಿಟ್ಟಾಗ ಒಳ್ಳೆಯದು ಸಹಜವಾಗಿ ಬರ್ತದೆ. ಅದಕ್ಕೆ ನೋಡಿ, ತೀರ್ಥಂಕರರು ತಪೋನಿರತರಾಗಿ ತಪಸ್ಸನ್ನು ಮಾಡುವಾಗ ಈ ಕರ್ಮಗಳಲ್ಲಿ ನಾಶ ಆಗ್ತಾ ಇದ್ದಾಗ, ಹೇಗೆ 4 ಘಾತಿ ಕರ್ಮಗಳು ನಾಶವಾಗ್ತಾ ಇದ್ದಾಗೆ 5,000 ಬಿಲ್ಲಳತೆ ಎತ್ತರದಲ್ಲಿ ಹೋಗಿ ಅವರ ಇಡೀ ಶರೀರ ಅರಿಹಂತ ಸ್ಥಿತಿಯಲ್ಲಿ ನಿಲ್ತದೆ ನೋಡಿ. ಯಾಕೆ ನಿಲ್ತದೆ ಕೇಳಿದ್ರೆ, ಕರ್ಮದ ಭಾರ ಕಡಿಮೆ ಆಗ್ತಾ ಇದ್ದಾಗೆ ಸಹಜ ಗುಣಗಳು ತನ್ನಷ್ಟಕ್ಕೆ ಪ್ರಕಟವಾಗ್ತದೆ, ಅದು ಉನ್ನತಿಯನ್ನು ಪಡೆಯುತ್ತದೆ. ಮತ್ತು 4 ಅಘಾತಿ ಕರ್ಮಗಳು ನಾಶವಾದಾಗ ಅವರು ಸಿದ್ಧತ್ವಕ್ಕೆ, ಸಿದ್ಧಲೋಕಕ್ಕೆ, ಜನನ ಮರಣಗಳಿಲ್ಲದೆ ಇರತಕ್ಕಂತಹ ಶಾಶ್ವತವಾದ ಅನಂತ ಸುಖವನ್ನು ಪಡೆಯತಕ್ಕಂತಹ ಸ್ಥಿತಿಗೆ ಹೋಗ್ತಾರೆ ನೋಡಿ. ಆ ಸ್ಥಿತಿಗೆ ಹೋಗಬೇಕು ಅಂತಾದರೆ ನಿಧಾನವಾಗಿ ಈ 10 ಲಕ್ಷಣಗಳನ್ನು ನಾವು ಈಗ ಶ್ರಾವಕರಾಗಿ, ಶ್ರಾವಕಿಯರಾಗಿ, ಸಂಸಾರಿಗಳಾಗಿ ನಮ್ಮಲ್ಲಿ ನಾವು ತರುವುದಕ್ಕೆ ಪ್ರಯತ್ನ ಮಾಡಿದರೆ ನಮ್ಮ ಸ್ಥಿತಿ ಔನ್ನತ್ಯವನ್ನು ತಲುಪ್ತದೆ. ಒಂದಲ್ಲ ಒಂದು ದಿವಸ ಗುರಿ ಮುಟ್ಲಿಕ್ಕೆ ಸಾಧ್ಯ. ವ್ಯವಹಾರದಲ್ಲಿ ಹೀಗೆ ನೋಡಿದರೆ ತುಂಬ ಕ್ರೋಧ ಇದ್ದವನನ್ನು ಯಾರೂ ಗೌರವಿಸುವುದಿಲ್ಲ, ಕ್ಷಮೆ ಇದ್ದವನಲ್ಲಿ ಪ್ರೀತಿ ತೋರಿಸ್ತಾರೆ. ಹಾಗೆ ಮಾರ್ಧವ ಗುಣ, ಮೃದುಭಾವ ಇದ್ದವನಲ್ಲಿ ಎಲ್ಲರೂ ಕೂಡ ಗೌರವ ತೋರಿಸ್ತಾರೆ. ಲೋಭಿಯನ್ನು ಯಾರೂ ಕೂಡ ಗೌರವಿಸುವುದಿಲ್ಲ, ಸುಮ್ಮನೆ ಎದುರುಗಡೆ ಹೊಗಳ್ಬಹುದಾದರೂ ನಿಜವಾಗಿ ಯಾರೂ ಗೌರವಿಸುವುದಿಲ್ಲ. ಲೋಭ ಇಲ್ಲದವರನ್ನೇ ಗೌರವಿಸ್ತಾರೆ, ಅಥವಾ ಸತ್ಯ ಸ್ವರೂಪಕ್ಕೆ ತಿಳಿದವರನ್ನು ಗೌರವಿಸ್ತಾರೆ, ಸಂಯಮಿಯನ್ನು ಗೌರವಿಸ್ತಾರೆ, ತಪಸ್ಸಿನಲ್ಲಿ ಶ್ರದ್ಧೆ ಇರೋವನ್ನು ಗೌರವಿಸ್ತಾರೆ, ತ್ಯಾಗ ಜೀವಿಯನ್ನು ಗೌರವಿಸ್ತಾರೆ, ಆಕಿಂಚನ್ಯ ಮನೋಭಾವವನ್ನು ಹೊಂದಿರತಕ್ಕಂಥವರನ್ನು ಗೌರವಿಸ್ತಾರೆ, ಬ್ರಹ್ಮಚರ್ಯದಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡವರನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ. ಹಾಗಾಗಿ ನಾವು ಕೂಡ ಎಚ್ಚರದಿಂದ ಈ ಆತ್ಮನ ಅರಿವಿನೊಂದಿಗೆ ಈ 10 ಲಕ್ಷಣಗಳನ್ನು ನಮ್ಮಲ್ಲಿ ತರುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ಮಾಡುವುದಕ್ಕಾಗಿ 10 ದಿವಸ ಚಿಂತನೆ ಮಾಡತಕ್ಕಂಥ ಹಬ್ಬವಾಗಿ ಜೈನರ ದಶಲಕ್ಷಣ ಪರ್ಯೂಷಣ ಪರ್ವ, ದಶಲಕ್ಷಣ ಪರ್ಯೂಷಣ ಪರ್ವ, ಒಂದೊಂದು ದಿವಸ ಒಂದೊಂದು ಲಕ್ಷಣದ ಕುರಿತು ಅರ್ಥ ಮಾಡಿಕೊಳ್ತಾ 10 ದಿವಸ 10 ಲಕ್ಷಣಗಳನ್ನು ತಿಳಿದುಕೊಂಡು ನಾವು ಪ್ರೌಢರಾಗಬೇಕು ಅನ್ನೋ ದೃಷ್ಟಿಯಿಂದ. ಹಾಗಾಗಿ 11ನೆಯ ದಿನ ಕ್ಷಮಾವಾಣಿ ಅಂತ ಇನ್ನೊಂದು ಮಾಡ್ತಾರೆ, ಬಹಳ ಸ್ವಾರಸ್ಯ ಇದೆ. ಯಾಕೆ ಅಂದರೆ, ಮೊದಲ ದಿವಸ ಉತ್ತಮ ಕ್ಷಮಾದಿಂದ ದಶಲಕ್ಷಣ ಪರ್ಯೂಷಣ ಪರ್ವ ಪ್ರಾರಂಭ ಆಗ್ತದೆ. ಕೊನೆಗೆ 11ನೇ ದಿವಸ, 10 ದಿವಸದ ಹಬ್ಬ ಮುಗಿದ ಮೇಲೆ 11ನೇ ದಿವಸ ಕ್ಷಮಾವಾಣಿ ಇದೆ. ದಯವಿಟ್ಟು ನೆನಪಿಟ್ಕೊಳ್ಳಿ, ಮೊದಲನೇ ದಿವಸದ ಉತ್ತಮ ಕ್ಷಮಕ್ಕೂ ಕ್ಷಮಾವಾಣಿಗೂ ವ್ಯತ್ಯಾಸ ಇದೆ. ಕ್ಷಮಾವಾಣಿ ಯಾಕೆ ಅಂತ ಕೇಳಿದ್ರೆ, ಈ 10 ಲಕ್ಷಣಗಳನ್ನು 10 ದಿವಸ ಅಭ್ಯಾಸ ಮಾಡಿದ ಮೇಲೆ ನಮಗೊಂದು ಪಶ್ಚಾತ್ತಾಪ, ಒಂದು ಮನೋಭಾವ ಬರ್ತದೆ. ಏನು ಅಂತ ಕೇಳಿದ್ರೆ, ಅಯ್ಯೋ ಇಷ್ಟು ದಿವಸ ಗೊತ್ತಿಲ್ಲದೆ ಏನೇನೋ ತಪ್ಪು ಮಾಡಿಬಿಟ್ನಲ್ಲಪ್ಪ, ಅವ್ರ ಹತ್ರ ಸಿಟ್ಟು ಮಾಡಿಕೊಂಡೆ, ಇಲ್ಲಿ ಅಹಂಕಾರ ತೋರಿಸಿದೆ, ಎಷ್ಟೋ ಲೋಭ ಮಾಡಿಕೊಂಡೆ, ಸಂಯಮ ಇಲ್ಲದೆ ಈ ಥರದ ಆಲೋಚನೆ ಬರ್ತದಲ್ಲ. ಆಗ ಒಂದು ಅವಕಾಶ ಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಅಪ್ಪ ಕ್ಷಮೆ ಕೇಳಿಬಿಡು, ಎಲ್ಲ ಸರಿಯಾಗುತ್ತೆ ಅಂತ. ಅದಕ್ಕೆ ಕ್ಷಮಾವಾಣಿ ಅಂದರು. ಕ್ಷಮೆ ಎನ್ನುವುದು ಎಲ್ಲ ಧರ್ಮದವರಲ್ಲಿಯೂ ಕೂಡ ಇದೆ. ಕ್ರೈಸ್ತ ಧರ್ಮೀಯರು ವಾರಕ್ಕೊಮ್ಮೆ ಚರ್ಚ್ನಲ್ಲಿ ಹೋಗಿ ಕನ್ಫೆಷನ್ ಅಂತ ಮಾಡ್ತಾರೆ. ಕ್ಷಮೆ ಬೇಡ್ತಕ್ಕಂಥದ್ದು. ಕ್ಷಮೆಗೆ ಎಲ್ಲ ಕಡೆಯಲ್ಲಿ ಕೂಡ ಮಹತ್ವ ಇದೆ. ಮುಸಲ್ಮಾನರು ಕೂಡ ಕ್ಷಮಾಗುಣದ ಬಗ್ಗೆ ಮಹತ್ವವನ್ನು ಕೊಡ್ತಾರೆ, ಬೌದ್ಧರು ಕೊಡ್ತಾರೆ, ಹಿಂದೂಗಳಲ್ಲಿಯೂ ಕೂಡ ಕ್ಷಮೆ ಆದರಿತ್ರಿ ಇತ್ಯಾದಿ ಎಲ್ಲ ಧರ್ಮದವರು ಕೂಡ ಕೊಡ್ತಾರೆ.
ಹಾಗಾಗಿ ಈ ಕ್ಷಮಾವಾಣಿ ಎನ್ನುವುದು ಈ 10 ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡ ಮೇಲೆ, ಆತ್ಮನ ಅರಿವನ್ನು ಮಾಡಿಕೊಂಡ ಮೇಲೆ ನಮ್ಮಲ್ಲಿ ಸಹಜವಾಗಿ ಹುಟ್ಟತಕ್ಕಂಥ ಒಂದು ಮನೋಭಾವ ಏನು ಕೇಳಿದ್ರೆ, ಅಯ್ಯೋ ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡ್ಲಿ, ನಾನು ಎಲ್ಲರನ್ನ ಕ್ಷಮಿಸ್ತೇನೆ ಅಂತಕ್ಕಂಥ ಮನೋಭಾವ. ಆ ಕ್ಷಮಾವಾಣಿಯೊಂದಿಗೆ ದಶಲಕ್ಷಣ ಪರ್ಯೂಷಣ ಪರ್ವ ಮುಕ್ತಾಯ ಆಗ್ತದೆ. ಆ ದೃಷ್ಟಿಯಿಂದ ಈ ಹಬ್ಬ ಇದು ಆತ್ಮನ ವೈಭವದ ಹಬ್ಬ, ಆತ್ಮನ ಸಾಧನೆಯ ಮಾರ್ಗದ ಬೋಧನೆಯ ಹಬ್ಬ. ಆದ್ದರಿಂದ ಈ ಹಬ್ಬವನ್ನ ಆಚರಿಸುವುದು ಅಂತ ಹೇಳಿದ್ರೆ ಈ 10 ಗುಣಗಳನ್ನು ಆದಷ್ಟು ನಮ್ಮ ಕಡೆಗೆ ಬರುವ ಹಾಗೆ ಮಾಡತಕ್ಕಂಥದ್ದು. ಆಗ ಮಾತ್ರ ಪರಮಾತ್ಮನ ಎದುರಲ್ಲಿ ಹೋಗಿ ನಿಂತು ಮೋಕ್ಷ ಮಾರ್ಗಸ್ಯ ನೇತಾರಂ ಬೇತಾರಂ ಕರ್ಮಬೋಭೃತಾಂ ಜ್ಞಾತಾರಾಂ ವಿಶ್ವತತ್ವಾನಂ ಒಂದೇ ತದ್ಗುಣ ಲಬ್ಧಯೇ, ನಿನ್ನ ಗುಣಗಳು ನನ್ನಲ್ಲೂ ಬರಲಿ ದೇವರೇ ಅಂತ ಹೇಳಿದ್ರೆ ಈ 10 ಗುಣಗಳನ್ನು ಬರಲಿ ಅಂತ ಬೇಡಿದ್ರೆ ಬರುವುದಿಲ್ಲ, ನಾವು ಸಾಧನೆ ಮಾಡಬೇಕು, ಪುರುಷಾರ್ಥ ಮಾಡಬೇಕು. ಹಾಗಾಗಿ ಹೇಳ್ತಾರೆ ಜೈನರ ಸಿದ್ಧಾಂತದಲ್ಲಿ ಹೇಳುವುದಷ್ಟೇ, ನಿನಗೆ ಸಾಧನೆ ಮಾಡುವುದಕ್ಕೆ ಪುಣ್ಯನೂ ಬೇಕು ಪುರುಷಾರ್ಥನೂ ಬೇಕು ಅಂತ. ಬರೇ ಪುಣ್ಯ ಇದೆ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಸಾಧನೆ ಮಾಡಬೇಕಾಗತ್ತೆ. ಅಂತಹ ಸಾಧನೆಯನ್ನ ನಾನು ನೀವು ಎಲ್ಲರೂ ಸೇರಿ ಮಾಡೋಣ. ಸಂಸಾರದಲ್ಲಿ ಸ್ವಲ್ಪ ಇದೆ, ಕಷ್ಟ ಇದೆ ಸಾಧನೆ ಮಾಡಲಿಕ್ಕೆ, ಆದರೆ ಅಸಾಧ್ಯ ಅನ್ನೋದಲ್ಲ. ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಗುರು ಪರಂಪರೆಯಲ್ಲಿ ಇರ್ತಕ್ಕಂತಹ ದಿಗಂಬರ ಮುನಿಗಳು. ಅವರು ಈ 10 ಗುಣಗಳಲ್ಲಿ ಬಹುಪಾಲು ಗುಣಗಳನ್ನು ಧಾರಣೆ ಮಾಡಿಕೊಂಡಿರ್ತಾರೆ ಅಥವಾ ಅದನ್ನು ಸಾಧನೆ ಮಾಡ್ತಾ ಇರ್ತಾರೆ. ಅವರನ್ನು ನೋಡಿದರೆ ನಮ್ಗೆ ಅರ್ಥ ಆಗ್ತದೆ ಆ ಶ್ರೇಷ್ಠತೆಯನ್ನು ಸಾಧಿಸುವಂಥ ಮಾರ್ಗದಲ್ಲಿ ನಾವು ಹೋಗಬಹುದು ಅಂತ. ಸಂಸಾರದಲ್ಲಿ ಇದ್ದುಕೊಂಡೇ ಈ ಗುಣಗಳನ್ನು ಎಷ್ಟೆಷ್ಟು ಪಾಲಿಸಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟು ನಾವು ಶ್ರೇಷ್ಠತೆಯನ್ನು ಪಡೆಯುತ್ತೇವೆ. ಅಂತಹ ಶ್ರೇಷ್ಠತೆಯನ್ನು ಪಡೀತಕ್ಕಂಥ ಭಾಗ್ಯ, ಶಕ್ತಿ, ಪುಣ್ಯ ನಮಗೆ ಬರಲಿ. ಆ ಸಾಧನೆಯನ್ನು ಮಾಡತಕ್ಕಂಥ ಮನೋಭಾವ ನಮಗೆ ಬರಲಿ. ಆಗಲೇ ಹೇಳಿದ ಹಾಗೆ ಮನಯೇವಾ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಆದ್ದರಿಂದ ಮನಸ್ಸೇ ಎಲ್ಲದಕ್ಕೂ ಕಾರಣ. ಆ ಮನಸ್ಸು ಮಾಡಿದರೆ ನಾವು ಶ್ರೇಷ್ಠತೆಯನ್ನು ಸಾಧಿಸ್ಬೋದು. ಸಾಧಿಸ್ತಕ್ಕಂಥ ಭಾಗ್ಯ ಎಲ್ರಿಗೂ ಬರಲಿ ಅಂತ ಹಾರೈಸಿ ಈ ಒಂದು ಅವಕಾಶವನ್ನು ಮಕ್ಕಿಮನೆ ಕಲಾವೃಂದ ನನಗೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ತಾವೆಲ್ಲರೂ ಕೂಡ ಮಾತುಗಳನ್ನು ಕೇಳಿದ್ದೀರಿ ಅಂತ ಅಂದ್ಕೊಳ್ತೇನೆ. ಎಲ್ರಿಗೂ ಕೂಡ ಸಂತೋಷವನ್ನು, ವಾತ್ಸಲ್ಯವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ.